ಈ ಮಳೆ ನೋಡ್ತಿದ್ರೆ ನಮ್ಮ ಪ್ರಕಾರ ಇನ್ನೂ ಹೋಗೋಕ್ಕಾಗಲ್ಲ ಮುಂದೆ. ಫುಲ್ ಕೊಚ್ಚೆ ಗುದ್ದಿ ಮಳೆ ಜೋರಾಗಿ ಬಂದ್ಬಿಟ್ಟು ಕೊಚ್ಚೆ ಆಗ್ಬಿಟ್ಟಿದೆ. ಕೆಳಗಡೆನೂ ಇಳಿಯೋಕ್ಕಾಗಲ್ಲ ಅನ್ಸುತ್ತೆ. ಇಂಟರ್ನೆಟ್ ಬೇರೆ ಸರಿಯಾಗಿ ಸಿಗ್ತಲ್ಲ, ಎಲ್ಲಿ ಹೋಗ್ಬೇಕು ಅಂತಾನು ಗೊತ್ತಾಗ್ತಾ ಇಲ್ಲ ನನಗೆ. ನಾವಿವತ್ತು ಆಫ್ರಿಕಾದ ತುತ್ತದಿದ್ದೀವಿ. ಹುಷಾರು ತಲೆ ಹೊಡ್ಕೋತ್ಯಾ. ಒಂದೇ ಸಮುದ್ರದಲ್ಲಿ ಒಂದ್ ಕಡೆ ತಣ್ಣಗಿರೋ ನೀರು, ಒಂದ್ ಕಡೆ ಬಿಸಿಗಿರೋ ನೀರು. ನಿಮ್ಗೆ ಅಕ್ಕಪಕ್ಕ ಎಲ್ಲಾದ್ರೂ ಏನಾದ್ರೂ ಒಂದ್ ಗಲೀಜ್ ಕಾಣಿಸ್ತಾ ಇದ್ಯಾ? ನಾವ್ ಅನ್ಕೊಂಡ್ರು ಸೌತ್ ಆಫ್ರಿಕಾನೇ ಬೇರೆ, ಒರಿಜಿನಲ್ ಸೌತ್ ಆಫ್ರಿಕಾನೇ ಬೇರೆ. ನನಗೆ ಈ ತರ Airbnb ಬೆಡ್ ಟೆಸ್ಟ್ ಮಾಡೋದು ಒಂದ್ ಸ್ವಲ್ಪ ಹೆದರಿಕೆ. ನಿನ್ ಚಡ್ಡಿ ಹಂಗಿದೆ, ಒಳ್ಳೆ ಕೊರಿಯಾದವ್ರ ತರ. ಜಪಾನಲ್ಲಿ ತಗೊಂಡಿದ್ದು. ಕಾರ್ ರೋಡ್ ಸೈಡಲ್ಲಿ ಹಾಕೊಂಡು ಮಲ್ಕೊಳ್ಳೋದು ಅಷ್ಟೇ. ಶುಭೋದಯ. ಹೊಸ ದಿನ, ಹೊಸ ಜಾಗ. ಟೋಟಲ್ ಆಗಿ 850 ಕಿಲೋಮೀಟರು ಕೇಪ್ ಟೌನ್ ಇಂದ ನಾವು ಮೂಸಲ್ ಬೇ ಅಂತ ಜಾಗಕ್ಕೆ ಹೋಗ್ತೀವಿ. ಯಾವ ಚಿನ್ನದು? ಮೊಸಲ್ ಬೇ. ಸೊ ಜರ್ನಿ ಸ್ಟಾರ್ಟ್ ಮಾಡ್ತಾ ಇದೀವಿ. ಹೋಗ್ಬೇಕಾದ್ರೆ ತುಂಬಾ ಜಾಗಗಳಿದೆ ನೋಡಕ್ಕೆ. ಆದರೆ ಸದ್ಯಕ್ಕೆ ಕೇಪ್ ಟೌನಲ್ಲಿ ಒಂದು ಸ್ವಲ್ಪ ಮಳೆ ಬರ್ತಾ ಇದೆ. ಮುಂದೆ ಹೋಗ್ತಾ ಹೋಗಿ ನೋಡೋಣ ಹೆಂಗಿರುತ್ತೆ ವೆದರು ಅಂತ. ಪೆಂಗ್ವಿನ್ ನೋಡಬೇಕು, ವ್ಯೂ ಪಾಯಿಂಟ್ ನೋಡಬೇಕು, ಮತ್ತು ಇನ್ನು ಕೇಪ್ ಅಗೋಲಿಸಿಸ್ ಅಂತ ಟಿಪ್ ಆಫ್ ಸೌತ್ ಆಫ್ರಿಕಾ ನೋಡಬೇಕು. ಏನೇನೋ ಜಾಗಗಳಿದೆ ನೋಡೋದು. ಫ್ಲೈಯಿಂಗ್ ಪಾಸ್ಪೋರ್ಟ್ ಟೂರ್ಸ್ ಕಡೆಯಿಂದ ಇದೆ ಅಕ್ಟೋಬರ್ 20ನೇ ತಾರೀಕು ನಾವು ಚೈನಾ ಗ್ರೂಪ್ ಟೂರ್ನ ಆರ್ಗನೈಸ್ ಮಾಡಿದ್ದೀವಿ. ಬೇಜಿಂಗ್, ಶಾಂಘೈ, ಜಾಂಜಿಯಾಜೆ, ಔತಾರ್ ಮೌಂಟೇನ್ಸ್, ಜಿಯಾನ್, ಬುಲೆಟ್ ಟ್ರೈನ್ ಎಕ್ಸ್ಪೀರಿಯನ್ಸ್ ಮತ್ತೆ 10 ಅಟ್ರಾಕ್ಷನ್ಸ್ ಗಳಿದಾವೆ. ಬೇಗ ಕೆಳಗಡೆ ನಂಬರ್ಗೆ ಫೋನ್ ಅಥವಾ ವಾಟ್ಸ್ಆಪ್ ಮಾಡಿ ನಮ್ಮ ಫ್ಲೈಯಿಂಗ್ ಪಾಸ್ಪೋರ್ಟ್ ಟೀಮ್ ಜೊತೆ ಮಾತಾಡಿ ನಿಮ್ಮ ಚೈನಾ ಗ್ರೂಪ್ ಟೂರ್ನ ಬುಕ್ ಮಾಡ್ಕೊಳ್ಳಿ. ಅಕ್ಟೋಬರ್ 20ನೇ ತಾರೀಕು ಎಲ್ಲರೂ ಚೈನಾಗೆ ಹೋಗ್ತಾ ಇರೋಣ. ಪೊಲೀಸ್ ಅವ್ರು ಫುಲ್ ಕ್ಯಾಚ್ ಹಾಕೊಳ್ತಾವ್ರು. ಇಲ್ಲಿ ಪೊಲೀಸ್ ಸ್ಟೇಷನ್ ಏನೋ ಇದು? ಏನಪ್ಪ ಇಲ್ಲ, ಕ್ಯಾಚ್ ಹಾಕೋತಾರ ಅನ್ಸುತ್ತೆ. ಅದೇನೋ ಆಗಿರ್ಬೋದು. ಏನ್ ಕ್ಯಾಚ್ ಹಾಕೋತಾರ ಗುರು? ಅದೇನೋ ಆಗಿರ್ಬಹುದು ಅನ್ಸ್ತಾ ಇದೆ. ಇಲ್ಲಿ ತುಂಬಾ ಪೊಲೀಸ್ ಚೆಕಿಂಗ್ ನಡೆಯುತ್ತೆ. ಇದು ಜಿಂಬಾಬ್ವೆ ಎಂಬಸಿ. ಇದು ಜಿಂಬಾಬ್ವೆ ಎಂಬಸಿ. ಕರೆಕ್ಟ್. ಜಿಂಬಾಬ್ವೆ ಇಂದ ಇಲ್ಲಿಗಲ್ ಬಂದಿರೋರ್ನೆಲ್ಲ ಹೊಡೆದೊಡ್ದು ಓಡಿಸ್ತಾವ್ರಂತೆ. ಸೊ ಅವ್ರು ಹೋಗ್ತಾರ, ಅವ್ರು ಇಲ್ಲಿ ನಿಂತ್ಕೊಂಡು ಕಾಯ್ತಾ ಇರೋದು. ಮಳೆಲೇ ಕಾಯ್ತಾವ್ರಲ್ಲ. 64 ಕಿಲೋಮೀಟರ್ ಪರ್ ಅವರ್ ಇದೆ ಗಾಳಿ ಮತ್ತೆ ಮಳೆ ಎರಡು. ಆಲ್ಮೋಸ್ಟ್ ಒಂದು ಅರ್ಧ ಅವರ್ ಆಯ್ತು ನಾವು ಕೇಪ್ ಟೌನ್ ಸಿಟಿ ಬಿಟ್ಟು. ಕಂಟಿನ್ಯೂಸ್ ಆಗಿ ಮಳೆ ಬರ್ತಾನೆ ಇದೆ. ಆಮೇಲೆ ಒಂದು 2 ಕಡೆ ಫುಲ್ಲು ನೀರು ನಿಂತ್ಕೊಂಡ್ಬಿಟ್ಟಿದೆ. ಸೊ 800 ಕಿಲೋಮೀಟರು. ವಿ ವಿಲ್ ಟ್ರೈ ಅವರ್ ಬೆಸ್ಟ್. ಟೈಮ್ ಈಗ ಎಕ್ಸಾಕ್ಟಾಗಿ 10:49. ಸೊ ಕರೆಕ್ಟಾಗಿ ಹೋದರೆ ರಾತ್ರಿ ಒಂದು 11 ಗಂಟೆಗೆ ರೀಚ್ ಆಗ್ತೀವಿ. ನೋಡೋಣ. ಆದರೆ ಫಾಸ್ಟಾಗಿ ಹೋಗೋಕೆ ಆಗ್ತಾಯಿಲ್ಲ. ಸ್ಪೀಡ್ ಲಿಮಿಟ್ ಬಂದ್ಬಿಟ್ಟು 120 ಕಿಲೋಮೀಟರ್ ಪರ್ ಅವರು ಹೈವೇಗಳಲ್ಲಿ. ಆದರೆ ಎಲ್ಲ ಕಡೆ ಕ್ಯಾಮ್ರಾ ಇದೆ ಅಂತ ಸಿಗ್ನಲ್ ಹಾಕಿದಾರಪ್ಪ. ಏನು ಅಂತ ಗೊತ್ತಿಲ್ಲ. ಆಮೇಲೆ ಏನು ಗೊತ್ತಾ ಕಿರಣ, ತಕ್ಕಂತ ಹೇಳ್ಕೋತಾರೆ. ಇಂಡಿಕೇಟರ್ ಇರಲ್ಲ, ಏನಿರಲ್ಲ. ಈಗ ಹಿಂದೆ ಮುಂದೆ ಯಾರು ಬರ್ತಾರೆ ನೋಡೋದೇ ಇಲ್ಲ. ನಾನು ಹೋಗ್ಬೇಕು. ಸೇಮ್ ನಮ್ಮ ಇಂಡಿಯನ್ ಡ್ರೈವಿಂಗ್ ಸ್ಟೈಲು. ಸೊ ಇಂಡಿಯಾ ಥರನೇ ಇದು. ಇಡೀ ಆಫ್ರಿಕಾಲೇ ದೊಡ್ಡ ಹೈವೇ ಅಂತೆ. ಇಲ್ಲಿಂದ ಡೈರೆಕ್ಟಾಗಿ ಡರ್ಬನ್ನಿಂದ ಜೋಹಾನ್ಸ್ಬರ್ಗ್ ಹೋಗುತ್ತಂತೆ ಈ ಹೈವೇ. ನಾವು ಹಿಂಗೆ ಹೋದರೆ 800 ಕಿಲೋಮೀಟ್ರ್ ಹೋದಂಗೆ ಲೆಕ್ಕ ಇವತ್ತು. ಫೈನಲ್ ಆಗಿ ಒಂದು ಕ್ಲಿಫ್ ವಾಕ್ ಪಾಯಿಂಟಿಗೆ ಬಂದ್ವಿ. ಒಂದು ನರ್ಪಿಳ್ಳೆನೂ ಇಲ್ಲ ಇಲ್ಲಿ. ಆದರೆ ನಾವೊಬ್ರೆ. ಏನು ಚಿನ್ನು ನೋಡ್ತಾ ಇದೆಯಾ ಮಳೇಲಿ ಇಳಿಸ್ಬಿಟ್ಟು? ಇದು ಬಂದು ಅರ್ಮಾನಸ್ ಕ್ಲಿಫ್ ವಾಕ್ ಅಂತ ನಾವು ಹೋಗ್ತಾ ಇದೀವಲ್ಲ. ಏನಕ್ಕಪ್ಪ ಈ ವಾಕ್ ತುಂಬಾ ಫೇಮಸ್ ಅಂತ ಹೇಳಿದ್ರೆ, ಇಲ್ಲಿ ನೋಡಿಲಿ, ಇಲ್ಲಿ ವೇಲ್ಸ್ ಕಾಣಿಸುತ್ತಂತೆ, ದಡದಿಂದನೇ ಕಾಣುತ್ತಂತೆ. ಮಳೆಯಲ್ಲೇ ನಡ್ಕೊಂಡು ಹೋಗ್ತಾ ಇದ್ದೀವಿ. ಶಾರ್ಕ್ ತೋರ್ಸೋಕ್ಕೆ ನಿಮಗೆ, ನಾವು ಶಾರ್ಕ್ ನೋಡೋಕ್ಕೆ. ಬೆಳಗ್ಗೆಯಿಂದ ಆಶಾ ಆಂಜನೇಯಂಗೆ ಬೆಳ್ಕೊಂಬಿಟ್ಲು ಮಳೆ ನಿಲ್ಲಿ ಅಂತ. ಸದ್ಯಕ್ಕೆ ಕಮ್ಮಿ ಆಯಿತು. ಇವಾಗ ಟೈಮು ಮಧ್ಯಾಹ್ನ 2:15, ಆಲ್ಮೋಸ್ಟ್ 2:30-3 ಗಂಟೆ. 2:45. ನಾವು ಎಲ್ಲೋ ಇರಬೇಕಾಗಿತ್ತು, ಇನ್ನೂ ಎಲ್ಲೋ ಇದ್ದೀವಿ. ನನ್ನ ಲೈಫಲ್ಲಿ ಇಷ್ಟು ಸ್ಲೋ ಆಗಿ ಗಾಡಿ ನಾನು ಯಾವತ್ತೂ ಓಡಿಸಿಲ್ಲ. ಯಾಕಂದರೆ ಫಸ್ಟ್ ಟೈಮು ನಾವು ಸೌತ್ ಆಫ್ರಿಕಾ ಹೈವೇಗೆ ತೊಗೊಂಬಂದಿದ್ದು. ಇನ್ನು ರೋಡ್ ಕಂಡೀಷನ್ಸ್ ಹೆಂಗಿರುತ್ತೆ ಅಂತ ಗೊತ್ತಿರಲಿಲ್ಲ. ಅದಕ್ಕೆ ಆರಾಮಾಗಿ ನಿಧಾನಕ್ಕೆ ಓಡಿಸ್ಕೊಂಬಂದೆ. ನಾನು ಮುಂದೆ ಹೋಗ್ಬಿಟ್ಟಿದ್ದೆ. ಆಶಾ ನೋಡಿದ್ರೆ ಇಲ್ಲಿ ದೊಡ್ಡ ಸೈಂಟಿಸ್ಟ್ ಥರ ವೇಲ್ ಹುಡುಕ್ತಾಳೆ. ಸಿಗ್ತಾ ಚಿನ್ನು? ನಾನು ಟೆಲಿಪತಿ ಕಲಿಸ್ತಾ ಇದ್ದೀನಿ. ಬಾ ವೇಲ್ ಅಂತ. ನನ್ನ ಪ್ರಕಾರ ಇಲ್ಲಿರಲ್ಲ ಚಿನ್ನು, ಮೋಸ್ಟ್ಲಿ ಕಲ್ಲಿದೆ ಅಲ್ವಾ? ಇನ್ನೊಂದು ಸ್ವಲ್ಪ ಮುಂದಕ್ಕೆ ಹೋಗ್ಬೇಕು. ಇಲ್ಲ ಕಣ, ಏನು ಗೊತ್ತಾ, ಇವೆಲ್ಲ ಫೇಮಸ್ ಎಂತಕ್ಕೆ ಅಂದರೆ ಕಾಣಿಸ್ಕೊಂತಾವಂತೆ ಇಲ್ಲೆಲ್ಲ ವೇಲ್ಗಳು.
ಇದು ಬ್ರೀಡಿಂಗ್ ಸೀಸನ್ ಅಂತ ವೇಲ್ಗಳಿಗೆ, ಅಂದರೆ ಮರಿ ಮಾಡೋ ಸೀಸನ್ ಇವಾಗ. ಸೊ ಎಲ್ಲ ಬಂದು ದೊಡ್ಡದಲ್ಲಿ ಮರಿ ಮಾಡ್ಬೋದು, ಗೊತ್ತಿಲ್ಲ. ಕಿರಣ ಹಿಂಗಂತವನೇ ನಡೀರಿ ಹೋಗೋಣ. ಮಳೆ ಆ್ಯಕ್ಚುಲಿ ಜೋರಾಗ್ತಾ ಇದೆ, ಬರ್ತದೇ ನಿಲ್ತದೆ. ನಾವು ನಮ್ಮ ಫ್ಲೈಯಿಂಗ್ ಪಾಸ್ಪೋರ್ಟ್ ಟೂರ್ಸ್ ಕಡೆಯಿಂದ ವಿಯೆಟ್ನಾಂ ಗ್ರೂಪ್ ಟೂರ್ ಕರ್ಕೊಂಡು ಹೋಗ್ತಾ ಇದ್ದೀವಿ. ದನಾಂಗಲ್ಲಿ ಬಾನಾ ಹಿಲ್ಸ್ ಕರ್ಕೊಂಡು ಹೋಗ್ತೀವಿ. ಅದ್ರ ಜೊತೆಗೆ 5 ಸ್ಟಾರ್ ಕ್ರೂಸಲ್ಲಿ ನಾವು ಹಾಲಾಂಗ್ ಬೇ ಕರ್ಕೊಂಡು ಹೋಗ್ತೀವಿ. ಆಮೇಲೆ ವಿಯೆಟ್ನಾಂನ ಕ್ಯಾಪಿಟಲ್ ಹನಾಯ್ ಕೂಡ ಕರ್ಕೊಂಡು ಹೋಗ್ತಾ ಇದ್ದೀವಿ. ಈ ಕೆಳಗಡೆ ನಂಬರ್ಗೆ ಫೋನು ಇಲ್ಲ ವಾಟ್ಸಪ್ ಮಾಡಿ ನಮ್ಮ ಫ್ಲೈಯಿಂಗ್ ಪಾಸ್ಪೋರ್ಟ್ ಟೀಮ್ ಅವ್ರ ಜೊತೆ ಮಾತಾಡಿ ನಿಮ್ಮ ಸ್ಲಾಟ್ಸ್ನ ಆದಷ್ಟು ಬೇಗ ಬುಕ್ ಮಾಡ್ಕೊಳ್ಳಿ. ನೀವು ಬೆಂಗಳೂರು ಏರ್ಪೋರ್ಟ್ಗೆ ಬ್ಯಾಗ್ ತೊಗೊಂಬಂದರೆ ಸಾಕು, ನಾವು ಸೇಫಾಗಿ ನಿಮಗೆ ವಿಯೆಟ್ನಾಮಿಗೆ ಕರ್ಕೊಂಡು ಇವೆಲ್ಲ ಜಾಗ ತೋರಿಸ್ಕೊಂಡು 6 days 7 nights ವಾಪಸ್ ಕರ್ಕೊಂಡ್ಬರ್ತೀವಿ. ಆಶಾ ಅಲ್ಲಿ ಶಾರ್ಕ್ ಕಾಯ್ತಾರಂಗೆ ಓಡೋಯ್ತಾವಳೆ. ಅದೇ ಶಾರ್ಕ್ ಒಂದೇ ಅಲ್ಲ, ಡಿಫ್ರೆಂಟ್ ಪಕ್ಷಿಗಳಿದೆ ಇಲ್ಲಿ. ಪಕ್ಷಿಗಳು ಅಲ್ವಾ, ಮತ್ತೆ ಗಿಡಗಳು ಕೇಳ್ಪಟ್ಟೆ ಸಖತ್ತಾಗಿದಾವಂತೆ. ಅಲ್ಲಿ ಕಾಯ್ತಾ ಇದಾವೆ ನೋಡಿ ಚಿನ್ನು, ಅಲ್ಲಿ ದೂರದಲ್ಲಿ ಪಕ್ಷಿಗಳು. ಏನದು ಪಕ್ಷಿಗಳು? ಪಕ್ಷಿ ಅಲ್ಲ. ಪಕ್ಷಿಗಳು ಥರನೇ ಇದಾವೆ ಅಲ್ಲೇ, ಸೀಗಲ್ಸ್. ಯಪ್ಪ ಕಿರಣ ಕಾಯ್ತಾರೆ ಕೂತ್ಕೊಂಡಿಲ್ಲಲ್ಲ. ನೀನು ಹೋಗಿದ ತಕ್ಷಣ ಬಂದ್ಬಿಡ್ತಾವ ನಿನಗೆ. ಅಲ್ಲೊಂದು ಲೈಟ್ ಹೌಸ್ ಐತೆ. ಯಪ್ಪಡೆ ಚಳಿ ಮೈಯೆಲ್ಲ ನಡಕ್ತಾ ಇತ್ತು ನನಗೆ. ಆಯ್ತಲ್ಲ ಗುರು, ಸೌತ್ ಆಫ್ರಿಕಲ್ಲಿ ಈ ಥರ ನಡಕ್ತೀನಿ ಅಂತ ಅನ್ಕೊಂಡಿದ್ದಿಲ್ಲ ನಾನು. ಸೌತ್ ಆಫ್ರಿಕಾ ಬಿಸಿಲು. ನಾನು ಈ ಥರ ಬಂದು ಸೌತ್ ಆಫ್ರಿಕಲ್ಲಿ ನಡಕ್ತೀನಿ ಅಂತ ಅನ್ಕೊಂಡ್ರೆ ರೋಡ್ ಟ್ರಿಪ್ ಅಂದರೆ ಇದೆ. ಯಾವಾಗ ಮಳೆ ಬರ್ತದೋ ಯಾವಾಗ ಚಳಿ ಬರ್ತದೋ ಒಂದು ಗೊತ್ತಾಗಲ್ಲ. ಚಿನ್ನು ನಿನ್ನ ಚಡ್ಡಿ ಹಂಗಿದೆ, ಒಳ್ಳೆ ಕೊರಿಯಾದವ್ರ ಥರ. ಜಪಾನಲ್ಲಿ ತಗೊಂಡಿದ್ದು. ಜಪಾನ್ ಚಡ್ಡಿ. ಸ್ಕರ್ಟು ಜಪಾನ್ ಸ್ಕರ್ಟು ಏನಂಗೈತೆ ಚಿನ್ನು. ದೊಡ್ಡ ಫಿಲಮಲ್ಲಿ ಅಪರೂಪದ ಮುಳ್ಳಂಡಿ ಅಂತ ಇದ್ದಾರೆ ಗೊತ್ತಾ, ದ್ವಾರಕೇಶ್ ಅವರು. ಅಪರೂಪದ ಮುಳ್ಳಂಡಿ ಥರ ಇದೆಯಾ? ಸೀರಿಯಸ್ ಆಗಿ ನನಗೆ ಹಂಗೆ ಅನಿಸ್ತು. ಅಪರೂಪದ ಮುಳ್ಳಂಡಿ ಬಾರೋ ಅಂತಾರಲ್ಲ ದೊಡ್ಡವರು, ಆ ಥರ. ಸೊ ನೋಡಿ, ಒಂದು ಜಾಗಕ್ಕೆ ಅಂತ ಬಂದಾಗ ಮಳೆ ಬರುತ್ತೆ, ಗಾಳಿ ಇರುತ್ತೆ, ನಮಗೆ ಸಪೋರ್ಟ್ ಮಾಡಲ್ಲ, ಪ್ರಕೃತಿ ಸಪೋರ್ಟ್ ಮಾಡಲ್ಲ, ಅಥವಾ ನಮ್ಗೆ ಏನಾರು ಆಗ್ಬೋದು ಅಂದರೆ ಲೈಕ್ ವೆಹಿಕಲ್ಗೆಲ್ಲ. ಸೊ ಬೇಜಾರಂತೂ ಮಾಡ್ಕೊಬಾರ್ದು. ನಾವು ಎಂಜಾಯ್ ಮಾಡೋಕ್ಕೆ ಬಂದಿರೋದು, ನಿಮಗೆ ತೋರ್ಸೋಕ್ಕೆ ಬಂದಿರೋದು. ನಾವು ಅಷ್ಟೇ ತುಂಬ ಚೆನ್ನಾಗಿ ಇಷ್ಟಪಟ್ಟು ನೋಡ್ತಾ ಇದ್ದೀವಿ. ಸೊ ಬೇಜಾರಂತಿಲ್ಲ, ನೋ ರಿಗ್ರೆಟ್ಸ್. ಆದರೆ ಫಸ್ಟು ನನಗಂತೂ ತಲೆನೇ ಓಡ್ತಾ ಇಲ್ಲ, ಯಾಕಂದರೆ ಸಖತ್ ಹೊಟ್ಟೆ ಹಸಿತಾ ಇದೆ. ಆಶಾ ಬೆಳಗ್ಗೆ ನೂಡಲ್ಸ್ ತಿನ್ಕೊಂಬಿಟ್ಲು, ನಾನೇನೂ ತಿಂದಿಲ್ಲ. ಹೋಗ್ಬಿಟ್ಟು ಇವಾಗ ಊಟ ತಿನ್ನೋಣ ಫಸ್ಟು. ಆವಾಗಿಂದ ಒಂದು 3 hour ಓಡಿಸಿದ್ದೀವಿ. 3 hour ಸ್ಟಾಪೇ ಇಲ್ಲ, ನಾನ್ ಸ್ಟಾಪು 60 km/h ಓಡಿಸ್ತಾ ಇದ್ದೀವಿ. ಯಾಕಂದರೆ ಓಡ್ಸೋಕ್ಕೆ ಆಗ್ತಾಯಿಲ್ಲ, ಸಡನ್ನಾಗಿ ಜೋರಾಗಿ ಮಳೆ ಬರ್ತಾ ಇದೆ. ಆಮೇಲೆ ಕಲ್ಲುಗಳು ಬಿದ್ದವೆ ರೋಡಲ್ಲಿ ಸಖತ್ತು. ಒಂದು ಕಾಫಿಗೆ ನಿಲ್ಲಿಸಿಲ್ಲ, ಊಟಕ್ಕೆ ನಿಲ್ಲಿಸಿಲ್ಲ, ಏನೂ ನಿಲ್ಲಿಸಿಲ್ಲ. ಇವಾಗ ಯಾವುದೋ ಆಶಾ ಒಂದು ಪೆಂಗ್ವಿನ್ ತೋರ್ಸಕ್ಕೆ ಕರ್ಕೊಂಡು ಹೋಗ್ತೀನಿ ಬಾ ಅಂದ್ಲು. ಅಲ್ಲಿ ಮಳೆ ಈ ಥರ ಮಳೆ ಬರ್ತಿದೆ, ಎಲ್ಲಿಂದ ನೋಡೋಣ ಪೆಂಗ್ವಿನ್ನ? ಅವೇ ಪಿಣಕ್ಕೊಂಬಿಟ್ಟಿರ್ತವೆ. ಪೆಂಗ್ವಿನ್ ನೋಡೋಣ ಅಂತ ಬಂದ್ವಿ, ಆದರೆ ಹೊರ್ಗಡೆ ಬೀಸ್ತಾರ ಗಾಳಿ ನೋಡಿದ್ರೆ ಕೆಳಗಡೆನೂ ಇಳಿಯೋಕ್ಕಾಗಲ್ಲ ಅನಿಸುತ್ತೆ, ಅಷ್ಟು ಜೋರಾಗಿ ಗಾಳಿ ಬೀಸ್ತಾ ಇದೆ. ರೋಡ್ ಟ್ರಿಪ್ಪಲ್ಲಿ ಇವೆಲ್ಲ ಸಾಮಾನ್ಯನಮ್ಮ, ಎಲ್ಲದಕ್ಕೂ ಪ್ರಿಪೇರ್ ಆಗಿರಬೇಕು. ತಲೆ ಕೆಟ್ಟರೆ ಕಾರ್ ರೋಡ್ ಸೈಡಲ್ಲಿ ಹಾಕೊಂಡು ಮಲ್ಕೊಳ್ಳೋದು ಅಷ್ಟೇ. ಇಲ್ಲಿ ಪೆಂಗ್ವಿನ್, ಇಲ್ಲಿ ಪೆಂಗ್ವಿನ್ ಕಡೆ ರಿಯಲ್ ಪೆಂಗ್ವಿನ್. ಓ ಮೈ ಗಾಡ್. ಟೋಟಲ್ ಆಗಿ 3 hour ಜರ್ನಿ ಬಂದಿದ್ದೀವಿ. ಆವಾಗಿಂದ ಮಳೆ ಬರ್ತಾನೆ ಇದೆ. ನಿಮಗೆ ಗೊತ್ತು, ಪೆಂಗ್ವಿನ್ ನೋಡೋಕ್ಕಾಗಲಿಲ್ಲ. ಹೊಟ್ಟೆ ಬೇರೆ ಹಸಿತಾ ಇದೆ. ಟೈಮಿಗೆ 2:30. ಗಾಡಿ ಅಂತೂ 50 km ಮೇಲೆ ಓಡ್ಸೋಕ್ಕಾಗ್ತಾಯಿಲ್ಲ. ಆವಾಗಿಂದ ತಿನ್ನೋ ಅಂಗಡಿಗಳು, ರೆಸ್ಟೋರೆಂಟು ಎಲ್ಲ ಕಾಣಿಸ್ತವೆ. ಸಂಡೇ ಆಗಿರೋದ್ರಿಂದ ಕಂಪ್ಲೀಟಾಗಿ ಕ್ಲೋಸು. ಒಂದು ಕಾಫಿನೂ ಕುಡ್ದಿಲ್ಲ ಬೆಳಗ್ಗೆಯಿಂದ ನಾವು. ಮಳೆ ಬರ್ತಾ ಇರೋದ್ರಿಂದ ಹಿಡಿಯೋಕ್ಕೂ ಆಗ್ತಾಯಿಲ್ಲ. ಸಖತ್ ಕಷ್ಟ ಆಗ್ತಾ ಇದೆ ಓಡಿಸೋದಂತೂ. ಈ ರೂಟ್ ಅಂತೂ ಗಾಡಿ ಓಡ್ಸೋಕೆ ಆಗ್ತಾಯಿಲ್ಲ ಅಲ್ಲ ಕಿರಣ? ಇಂಪಾಸಿಬಲ್. ಇದ್ರಲ್ಲಿ ಗಾಡಿ ಓಡಿಸೋದು ಹೆಂಗೆ ಬೀಸ್ತಾ ಇದೆ ಅಂದರೆ, ವಿಂಡ್ ಸ್ಪೀಡು 91 km/h. ಹೆವಿ ಮಳೆ ಪ್ಲಸ್ ಗುಡುಗು ಮಿಂಚು ಬರ್ತಾ ಇದೆ. ಸೀನೇ ಇಲ್ಲ ಓಡಿಸೋದು. ಸೊ ಚಿನ್ನೋ, ವಿ ನೀಡ್ ಟು ಫೈಂಡ್ ಆಲ್ಟರ್ನೇಟಿವ್ ವೇ ಈಗ. ಆ್ಯಂಡ್ ಇವಾಗ ಚೆಕ್ ಮಾಡಿದ ಪ್ರಕಾರ ಫುಲ್ ಡೇ ಹಿಂಗಿದೆ ಕಿರಣ, ಕಮ್ಮಿ ಆಗೋ ಸೀನೇ ಇಲ್ಲ. ಕತ್ಲು ಬೇರೆ ಆಗ್ತಿದೆಯಲ್ಲಪ್ಪ ಇವಾಗಲೇ. ನನಗೆ ಯಾಕೋ ಒಂದು 6th sense ಓಡ್ತಾ ಇದೆ, ನಾವು ಡೆಸ್ಟಿನೇಷನ್ ರೀಚ್ ಆಗಲ್ಲ ಅಂತ. ನಿಮ್ಗೆ ಅನಿಸ್ತಾ ಇದೆ? ನಂಗೆ ಆವಲ್ಲೇ ಗೊತ್ತಾಯ್ತು. ಯಾಕಂದ್ರೆ ನಾನು ತಾನೇ ಕಾರ್ ಓಡಿಸ್ತಾರ ಸ್ಪೀಡು ಮತ್ತೆ ಅದು ಏನೇ ಮಾಡಿದ್ರು 60-65 ಮೇಲೆ ಹೋಗಕ್ಕೆ ಆಗ್ತಾ ಇಲ್ಲ. ಸ್ಪೀಡ್ ಲಿಮಿಟ್ ಇರೋದು 120. ಆದರೆ ಇಲ್ಲಿ ಆಗಿರೋ ಸಿಚುವೇಶನ್ನು 60-65 km ಮೇಲೆ ಹೋಗಕ್ಕೆ ಆಗ್ತಾಯಿಲ್ಲ. ನೋಡಿ ಮುಂದೆ ಫುಲ್ ಟ್ರಾಫಿಕ್ ಇದೆ.
ಮಳೆ ಬರ್ತಾ ಇದೆ. ಸೊ ಗೊತ್ತಿಲ್ಲ ಇವತ್ತು ಎಷ್ಟು ಪಾಯಿಂಟ್ಗಳಿದ್ದ ಹೋಗೋಕ್ಕೆ. ಮೇನ್ ಇದ್ದಿದ್ದ ಪಾಯಿಂಟ್ ಯಾವ್ದು ಅಷ್ಟೇ, ಅದು ಟಿಪ್ ಆಫ್ ದ ಸೌತ್ ಆಫ್ರಿಕಾನ ಕೇಪ್ ಆಫ್ ಗುಡ್ ಹೋಪ್ ಮತ್ತು ಕೇಪ್ ಅಗುಲಾಸ್ ಅಂತ. ಕೇಪ್ ಅಗುಲಾಸ್. ಇವಾಗ ಒಂದು ಕಡೆ ಊಟ ತಿನ್ನೋಕೆ ಕೂತ್ಕೋತೀವಿ, ಅಲ್ಲೋಗಿ ಡಿಸೈಡ್ ಮಾಡ್ತೀವಿ ಏನು ಮಾಡೋದು ಅಂತ. ಯಾಕಂದ್ರೆ ಮಳೆ ನಿಲ್ಲಂಗಂತೂ ಕಾಣಿಸ್ತಾ ಇಲ್ಲ. ಇಂಡಿಯನ್ ರೆಸ್ಟೋರೆಂಟ್ ಬಂದ್ವಿ, ಮೌಂಟ್ ಎವರೆಸ್ಟ್ ಇಂಡಿಯನ್ ರೆಸ್ಟೋರೆಂಟ್ ಅಂತೆ. ಹಲಾಲ್ ಅದು. ಸೌತ್ ಆಫ್ರಿಕಾ ಎಲ್ಲೋದ್ರೂ ಇಂಡಿಯನ್ ರೆಸ್ಟೋರೆಂಟ್ ಸಿಗುತ್ತೆ ಚಿನ್ನು ಅಲ್ವಾ. ನಾವು ಮ್ಯಾಂಗೋ ಲಸ್ಸಿ ಮತ್ತು ಚಿಕನ್ ಚಪಾತಿ ಆಮೇಲೆ ಮಟನ್ ಗ್ರೇವಿ ವಿತ್ ರೈಸ್ ಹೇಳಿದ್ದೀನಿ. ಇಲ್ಲಿ ರೈಸು ಸೋನಾ ಮಸೂರಿ ಸಿಗೋಲ್ಲ, ಬಾಸ್ಮತಿನೇ ಸಿಗೋದು. ಒಳ್ಳೆ ಎಳೆ ಮಕ್ಳಿಗೆ ರೈಸ್ ಕೊಟ್ಟಂಗೆ ಚಿನ್ನು ಇವನು. ಅದ್ರ ಜೊತೆಗೆ ಲ್ಯಾಂಬ್ ಟಿಕ್ಕಾ ಮಸಾಲ, ಮಟನ್ ಟಿಕ್ಕಾ ಮಸಾಲ. ಆ್ಯಕ್ಚುಲಿ ಇದ್ರ ಹೆಸರು ಬಂದುಬಿಟ್ಟು ಮೌಂಟ್ ಎವರೆಸ್ಟ್ ಇಂಡಿಯನ್ ರೆಸ್ಟೋರೆಂಟ್ ಅಂತ. ಆದರೆ ನನ್ನ ಪ್ರಕಾರ ಇದು ಇಂಡಿಯನ್ ಅಲ್ಲ, ಮುಸ್ಲಿಮ್ ಅವ್ರದ್ದು ಅನಿಸುತ್ತೆ. ಪಾಕಿಸ್ತಾನಿ ಅವ್ರದ್ದು, ಬಾಂಗ್ಲಾದೇಶ ಅವ್ರದ್ದು ಯಾರ್ದು ಇರಬೇಕು. ಖಾರ ಮಾಡು ಒಂದೇ ಫುಲ್ ಗೊಡ್ಗಾರ ಹಾಕ್ಕೊಂಡು ಹೊಡೆದ್ಬಿಟ್ಟವನೇ. ಹೌದಾ? ಟೇಸ್ಟ್ ಆಗಿದೆ? ಟೇಸ್ಟ್ ಓಕೆ, ಚೆನ್ನಾಗಿದೆ. ಅಷ್ಟೊಂದು ಓಕೆ 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 ಅಷ್ಟಕ್ಕಷ್ಟೇ, ಫುಲ್ಲು ಕ್ಲಾಸಿಕ್ಕಾಗೇನಿಲ್ಲ, ಚೆನ್ನಾಗಿದೆ, ತಿನ್ಬೋದು. ಸೊ ನಮ್ದು ಇವತ್ತು ಟೋಟಲ್ ಡೆಸ್ಟಿನೇಷನ್ ಇದ್ದಿದ್ದು 750 ಕಿಲೋಮೀಟ್ರು. ನಾವು 350 ಕಿಲೋಮೀಟ್ರ್ ಬಂದಿದ್ದೀವಿ ಅಷ್ಟೇ. ಅಲ್ಲೇ ಟೈಮ್ 4:15 ಆಗೋಯ್ತು. ಈ ಮಳೆ ನೋಡ್ತಿದ್ರೆ ನಮ್ಮ ಪ್ರಕಾರ ಇನ್ನೂ ಹೋಗೋಕ್ಕಾಗಲ್ಲ ಮುಂದೆ. ಸೊ ಅದಕ್ಕೆ ಇವಾಗ ಒಂದು Airbnb ಹುಡುಕ್ತೀವಿ. Airbnb ಹುಡುಕ್ಬಿಟ್ಟು ಇಲ್ಲೇ ಬುಕ್ ಮಾಡಿಕೊಂಡು ಇಲ್ಲೇ ಹತ್ರದಲ್ಲಿ ಎಲ್ಲಾದರೂ ಇರ್ತೀವಿ. ಆ್ಯಕ್ಚುಲಿ ಏನಪ್ಪ ಅಂತ ಹೇಳಿದ್ರೆ ನಾವು ಹೋಗ್ಬಿಡ್ಬೋದು, 4 ಅವರ್ 5 ಅವರ್ ಓಡಿಸ್ಕೊಂಡು ಹೋಗ್ಬೋದು. ಬಟ್ ಹೋಗ್ತಾ ಹೋಗ್ತಾ ಇನ್ನೂ ಒಳ್ಳೊಳ್ಳೆ ಜಾಗಗಳಿದ್ದಾವೆ. ನಮಗೆ ಇವತ್ತಿನ ಮಿಸ್ ಆಗಿದ್ರೆ ತುಂಬ ಡಿಸಪಾಯಿಂಟ್ ಆಗ್ತಿದೆ. ಇನ್ನೂ ಮಿಸ್ ಮಾಡ್ಕೊಳೋದು ಬೇಡ ಅಂತ ಹೇಳ್ಬಿಟ್ಟು ಅವತ್ತು ಅಲ್ಲಿ ಬುಕ್ ಮಾಡಿರೋದು ಹೋದರೆ ಹೋಗಿ ನಾಳೆ ಹೋಗಿ ಚೆಕ್ ಇನ್ ಆಗ್ತೀವಿ. ಇವತ್ತೊಂದು ಒಳ್ಳೆ ಕಡೆ ಯಾವುದೋ ಒಂದು ಆನ್ ದಿ ವೇ ನೋಡಿಕೊಂಡು ಉಳ್ಕೊಂಡು ನಾಳೆ ಬೆಳಗ್ಗೆ ಮಳೆ ರಾಯನಿಗೆ ಬೇಡ್ಕೋತೀವಪ್ಪ, ನಾಳೆ ಮಾತ್ರ ಮಳೆ ಬರಬಾರ್ದು ಅಂತ. ಇಲ್ಲೇ ಹತ್ರದಲ್ಲಿ ಒಂದು 40 ಕಿಲೋಮೀಟ್ರಲ್ಲಿ ಒಂದು ಹೋಟೆಲ್ ಸಿಕ್ತು. ಸೊ ಅಲ್ಲಿಗೆ ಹೋಗ್ಬಿಟ್ಟು ಇವತ್ತು ನೈಟ್ ಹಾಲ್ಟ್ ಆಗ್ತೀವಿ. ಬೆಳಗ್ಗೆ ಎದ್ದು ಮಳೆ ಗಿಳೆ ಕಮ್ಮಿ ಆಗಿದ್ರೆ ಜರ್ನಿ ಕಂಟಿನ್ಯೂ ಮಾಡೋಣ. ಬನ್ನಿ ಇವಾಗ ಫಸ್ಟ್ Airbnbಗೆ ಹೋಗಿ ದಬಾಕೋಣ. Me doy mis gustitos, viajes, carros finos y con unas ladies pasar el ratito. No soy presumido, brindo lo que vivo. Pasamos al millón. ನಾವು ಬೆಳಗ್ಗೆ ಕಾರ್ ಎತ್ಕೊಂಡಾಗ ಎಲ್ಲೋ ಇತ್ತು ನಮ್ಮ ಡೆಸ್ಟಿನೇಷನು. ಆದರೆ ಏನಪ್ಪ, ನಮ್ಮ ಮಳೆ ಬಂತು, ನಮ್ಮ ಡೆಸ್ಟಿನೇಷನ್ ರೀಚ್ ಆಗೋಕ್ಕಾಗಿಲ್ಲ. ಆಗೋದೆಲ್ಲ ಒಳ್ಳೇದಕ್ಕೆ ಅಂತ ಹೇಳ್ತಾರೆ. ನಾವು ಸಡನ್ನಾಗಿ ಒಂದು ಹೋಟೆಲ್ ಬುಕ್ ಮಾಡ್ಕೊಂಡ್ವಿ. ನೋಡಿ, ಸಮುದ್ರದ ಮುಂದೆ ಹೋಟೆಲ್ ಸಿಕ್ಕಿದೆ. ಹೋಟೆಲ್ ರೂಮ್ ಮಾತ್ರ ಸಖತ್ ಚಿಕ್ಕದಾಗಿದೆ, ಆದರೆ ಎಷ್ಟು ಸುಂದರವಾಗಿದೆ ಗೊತ್ತಾ. ಒಂದು ನಿಮಿಷ ಚಪ್ಪಲಿ ಬಿಟ್ಬಿಡ್ತೀನಿ, ಗಲೀಜಾಗ್ಬಿಡ್ತೇವೆ, ನಾವೇ ತಿರ್ಗಾಡೋದು. ಸೊ ಟಡ ಒಂದು ಪುಟಾಣಿ ಬೆಡ್ಡು ಸಖತ್ ಚಿಕ್ಕದಾಗಿ ಕ್ಯೂಟಾಗಿ ಕೋಸಿ ಆಗಿದೆ. ಆಮೇಲೆ ಇಲ್ಲಿ ಹಿಂಗೆ ಬಂದರೆ ಅಡುಗೆ ಮನೆ ಕೂಡ ಇದೆ. ನಮಗೆ ಕಾಫಿ ಗೀಫಿ ಅಥವಾ ಏನೋ ಬೆಳಿಗ್ಗೆ ಬ್ರೇಕ್ಫಾಸ್ಟ್ ಮಾಡ್ಕೊಬೇಕು ಅಂದರೆ ಪುಟಾಣಿ ಅಡುಗೆ ಮನೆ. ಆಮೇಲೆ ಆ್ಯಕ್ಚುಲಿ ನಮ್ಮ ಕಾರ್ಗೆ ಪಾರ್ಕ್ ಮಾಡೋಕ್ಕೆ ಇಲ್ಲಿ ಗ್ಯಾರೇಜ್ ಇದೆ. ಏನಪ್ಪ US ಸ್ಟೈಲು ನೋಡಿ, ಹಿಂಗೆ ಗ್ಯಾರೇಜು. ಹಿಂಗೆ ಗ್ಯಾರೇಜಿಂದ ಓಪನ್ ಮಾಡಿ ಹಿಂಗೆ ಡೈರೆಕ್ಟಾಗಿ ಸಮುದ್ರಕ್ಕೆ ಹೋಗ್ಬಿಡ್ಬೋದು. ನನಗೆ ಈ ಥರ Airbnbಲಿ ಬೆಡ್ ಟೆಸ್ಟ್ ಮಾಡೋದು ಒಂದು ಸ್ವಲ್ಪ ಹೆದರಿಕೆ ಮುರಿದ್ಗಿರ್ದು ಹೋಗ್ಬಿಡುತ್ತೆ ಅಂತ. 1 2 3 ಡಂಗಡಗ. ಅಷ್ಟೇ, ಇದು ದೊಡ್ಡ ಬೆಡ್ಡು, ಅಷ್ಟೊಂದಿಲ್ಲ, ನಾನು ಒಬ್ಬನಿಗಾಗುತ್ತೆ. ಚಿನ್ನು ಹಿಂಗೆ ನೋಡಿಕೊಂಡು ಹಿಂಗೆ ನೋಡಿಕೊಂಡು ಆರಾಮಾಗಿ ಮಲಗ್ಬೋದು ಸಮುದ್ರನ. ಪಕ್ಷಿಗಳು ನೋಡಿದ್ರೆ ಎಷ್ಟೊಂದು ತಿರ್ಗಾಡ್ತದೆ ಅವಾಗಿಂದ ಪಕ್ಷಿಗಳು. ಇಲ್ಲಿ ಸೀಗಲ್ಲು, ಪೆಂಗ್ವಿನ್ನು, ವೇಲು ಎಲ್ಲ ಬರುತ್ತೆ. ಈ ಪ್ರದೇಶದ ಹೆಸರು ಬಂದ್ಬಿಟ್ಟು ಗಾನ್ಸ್ಬಾಯ್ ಅಂತ. ಗಾನ್ಸ್ಬಾಯ್ ಅಲ್ವಾ ಕಿರಣ? ಎಸ್, ಗಾನ್ಸ್ಬಾಯ್. ಕೇಪ್ ಟೌನಿಂದ ಒಂದು 3.5 ಅವರ್ರು. ನಾವಿವತ್ತು ಹೋಗ್ಬೇಕಾಗಿದ್ದು 8 ಅವರ್ರು. ಅದೇ 3.5 ಅವರ್ಗೆ ಸ್ಟಾಪ್ ಮಾಡಿಬಿಟ್ಟು ದಬಾಕೊಂಡ್ಬಿಟ್ಟಿದ್ದೀವಿ ಮಳೆ ಆಗಿರೋದು ಕಾರಣದಿಂದ. ಫುಲ್ ರೆಸ್ಟು. ಇವತ್ತು ಸ್ವಲ್ಪ ರೆಸ್ಟ್ ತಗೋತೀವಿ, ಕೆಲಸಗಳೆಲ್ಲ ಮಾಡ್ಕೋತೀವಿ. ನಾಳೆ ಎದ್ಬಿಟ್ಟು ಫ್ರೆಶ್ ಆಗಿ ಸ್ಟಾರ್ಟ್ ಮಾಡೋಣ. ನೀವು ಬೇಡ್ಕೊಳ್ಳಿ, ನಾವು ಬೇಡ್ಕೋತೀವಿ ಸ್ವಲ್ಪ ಮಳೆ ಕಮ್ಮಿ ಆಗೋಕ್ಕೆ. ಸೊ ಒಳ್ಳೊಳ್ಳೆ ಜಾಗಗಳನ್ನ ತೋರಿಸ್ಕೊಂಡು ಹೋಗ್ತೀವಿ. ಸೊ ನಾಳೆ ಮತ್ತೆ ಸಿಗೋಣ. ಬಾಯ್. One day later. ಬೆಳಗ್ಗೆನೆ ಫುಲ್ಲು ಸೂರ್ಯ ಮಕ್ಕಕ್ಕೆ ಹೊಡಿತಾ ಇದ್ದಾನೆ. ನಾವೆಂಥ ರೀಜನಲ್ಲಿ ಇದ್ದೀವಿ ಅಂದರೆ ದೊಡ್ಡ ಶ್ರೀಮಂತರ ಇರೋ ಏರಿಯಾ ಅಪ್ಪ ಇದು. ರಾತ್ರಿ ಒಂದು ರೌಂಡ್ ಕಾರ್ ತೊಗೊಂಡೋಗಿದ್ವಿ, ನಮಗೆ ಶಾಕ್ ಆಗೋಯ್ತು ಇದು ಸೌತ್ ಆಫ್ರಿಕಾನ ಅಮೇರಿಕಾನ ಅಂತ. ಸೊ ಬನ್ನಿ ನಡ್ಕೊಂತ ತಿರ್ಗೋಣ, ನಿಮಗೆ ಮನೆಗಳನ್ನ ತೋರಿಸ್ತೀವಿ. ಬರೀ ಪಾಪ್ಯುಲರ್ ಪ್ಲೇಸಸ್ನ ತೋರಿಸ್ಬಿಟ್ರೆ ಹೆಂಗೆ ಕೇಳೋಣ, ಸೌತ್ ಆಫ್ರಿಕನ್ಸ್ ಹೆಂಗಿರ್ತಾರೆ ಅಂತ ತೋರಿಸ್ಬೇಕು ತಾನೆ ನಾವು ಕೂಡ. ನಾವಿಲ್ಲಿ ಬರೋಕ್ಕೆ ಮುಂಚೆ ಸೌತ್ ಆಫ್ರಿಕಾದವರು ಫುಲ್ಲು ಬಡವರು, ದುಡ್ಡೇ ಇಲ್ಲ ಅವ್ರ ಹತ್ರ, ಹೆಂಗಿರುತ್ತೋ ದೇಶ, ಫುಲ್ಲು ಕಳ್ತನ ಇರುತ್ತೆ ಅಂತೆಲ್ಲ ಹೆದರ್ಕೊಂಬಂದ್ವಿ. ಆದರೆ ಇಲ್ಲಿ ಬಂದು ನೋಡಿದ್ರೆ ಫುಲ್ಲು ಶಾಕು ನಾವು. ಪ್ಲೇಟೇ ಉಲ್ಟಾ. ಸೊ ಹಂಗೆ ತಿರುಗಿಸ್ತೀವಿ ನೋಡಿ ಎಂತೆಂಥ ಮನೆಗಳಿದ್ದಾವೆ ಇಲ್ಲಿ ಅಂತ.
ನಾನು ಬೆಳಗ್ಗೆ ಎದ್ದು ನೋಡ್ತೀನಿ, ಬರೀ ಶ್ರೀಮಂತರು ಅಜ್ಜಿ ತಾತಂದ್ರು ಫುಲ್ಲು ವಾಕಿಂಗ್ ಮಾಡ್ತಾವ್ರೆ. ಅಕ್ಕಪಕ್ಕ ಸುಮ್ಮನೆ ಒಂದು ಡ್ರೋನ್ ಶಾಟ್ ಬಿಟ್ಟು ನೋಡಿದ್ರೆ ಎಲ್ಲ ಮನೆಗಳು ಸಖತ್ ದೊಡ್ಡ ದೊಡ್ಡ ಮನೆಗಳು, ಸ್ವಿಮ್ಮಿಂಗ್ ಪೂಲ್ಗಳವೆ ಮನೆ ಒಳಗಡೆ, ದೊಡ್ಡ ದೊಡ್ಡ ಗಾರ್ಡನ್ಗಳು. ಹಿಂಗೆ ತಿರುಗಿಸ್ತೀನಿ ನೋಡಿ ಇಲ್ಲಿ ಹೆಂಗಿದೆ. ಅಮೇರಿಕಾಲೋ ಇಲ್ಲ ಯಾವುದೋ ಫುಲ್ ಕ್ಲೀನಾಗಿರೋ ಕಂಟ್ರಿ ಆಸ್ಟ್ರೇಲಿಯಲ್ಲಿ ಇದ್ದಂಗೆ ಆಗ್ತಾ ಇದೆ ನನಗೆ. ಆಫ್ರಿಕಾ ಅಂತಲೇ ಅನ್ನಿಸ್ತಾ ಇಲ್ಲ. ನೀನು ಹೇಳ್ದಂಗೆ ಕಿರಣ, ಸೇಮ್ ಒಳ್ಳೆ ಆಸ್ಟ್ರೇಲಿಯಾ ಥರ ಕಾಣಿಸ್ತಾ ಇಲ್ಲ, ಫುಲ್ ವೈಡ್ ಆಗಿ ರೋಡ್ಸ್ ಎಲ್ಲ. ಆಮೇಲೆ ಇಲ್ಲಿ ನೀವು ಸ್ಟ್ರೀಟ್ ನೋಡ್ತಾ ಇದ್ದೀರಾ ಎಲ್ಲ ನೋಡಿ, ಎಲ್ಲ ಜರ್ಮನ್ ಹೆಸರು. ನನ್ನ ಪ್ರಕಾರ ಏನು ಜರ್ಮನ್ಸ್ ತುಂಬ ಜನ ಬಂದು ಸೆಟ್ಲ್ ಆಗೋರ ಇಲ್ಲಿ ಅಂತ. ಮಾರಿಯಾ, ಶ್ವಾಸ್ಬರ್ಗು, ಮುಲ್ಲನ್ಬರ್ಗ್ ಅಂತ ಏನೇನೋ ಇದೆ. ಆ್ಯಕ್ಚುಲಿ ಇಲ್ಲಿ ಏನು ಗೊತ್ತಾ, ಒಂದು ವಿಪರ್ಯಾಸ ಅಂದರೆ ಸೌತ್ ಆಫ್ರಿಕಾದಲ್ಲಿ ನಾವು ಇನ್ನೂ ಕರಿ ಜನ ಬಿಳಿ ಜನ ನೋಡ್ಬೋದು. ನಾವು ಏನು ಈ ರೀಜನಲ್ಲಿ ಅಥವಾ ಎಂಟೈರ್ ರೀಜನ್ ನೋಡ್ಬೋದು ಅಂದರೆ ಬರೀ ಬಿಳಿ ಜನನೇ ಇರೋದು. 100%ಅಲ್ಲಿ 99% ಬಿಳಿ ಜನ. ಎಂತಕ್ಕಪ್ಪ ಅಂತಂದರೆ ಜರ್ಮನ್ಸು, UK ಅವರು, ನೆದರ್ಲ್ಯಾಂಡ್ಸ್ ಅವರು ಜಮಾನಲ್ಲಿ ಬಂದು ಸೆಟ್ಲ್ ಆಗಿರೋರು ಇಲ್ಲಿ ಬಂದು ಮನೆಗಳನ್ನ ಕಟ್ಕೊಂಡು ಆರಾಮಾಗಿ ಸೆಟ್ಲ್ ಆಗಿಬಿಟ್ಟಿದ್ದಾರೆ. ಇಲ್ಲಿ ನಾನು ನೋಡ್ದಂಗೆ ಒಬ್ಬರು ಕಪ್ಪು ಜನ ಕಾಣಿಸ್ತಲ್ಲ, ಎಲ್ಲ ಬಿಳಿ ಜನರು. ಈ ರೀಜನ್ ಫುಲ್ಲು ನೋಡಿ, ಅಲ್ಲಿಂದ ಸ್ಟಾರ್ಟ್ ಆದರೆ ಎಲ್ಲ ದೊಡ್ಡ ದೊಡ್ಡ ಮನೆಗಳು, ಎಲ್ಲ ಬಿಳಿ ಜನರು. ಬಿಳಿ ಜನರೆಲ್ಲ ದೊಡ್ಡ ದೊಡ್ಡ ಮನೆ ಇಟ್ಕೊಂಡಿದ್ದಾರಾ? ಸರ್ವಿಸ್ ಮಾಡೋರು ಯಾರು ಹೇಳು? ಕಪ್ಪು ಜನ ಇಲ್ಲಿ ಕೆಲ್ಸಕ್ಕೆ ಇಟ್ಕೊಂಡವ್ರೆ. ಒಂದೊಂದು ಮನೇಲಿ ಇಬ್ಬಿಬ್ರು 3 ಜನ ಕಪ್ಪು ಜನ. ಸೆಕ್ಯೂರಿಟಿ ಗಾರ್ಡ್ಗಳೆಲ್ಲ ಇಟ್ಕೊಂಡಿದ್ದಾರೆ. ಇನ್ನೊಂದು ಎಂತಕ್ಕಪ್ಪ ಇಷ್ಟೊಂದು ಜರ್ಮನ್ಸ್ ಇಲ್ಲಿ ಸೆಟ್ಲ್ ಆಗಿದ್ದಾರೆ ಅಂದರೆ 2 ರೀಸನ್ ಅಂತೆ. ಒಂದು ಬಂದು ಲೋ ಕ್ರೈಮ್ ರೇಟ್ ಅಂತೆ. ಇವ್ರೊಂಥರ ಗೇಟೆಡ್ ಕಮ್ಯುನಿಟಿ ಥರ ಮಾಡ್ಕೊಂಡ್ಬಿಟ್ಟಿದ್ದಾರೆ, ಸೊ ಯಾರು ಕೂಡ ಬರೋಕ್ಕೆ ಸಾಧ್ಯ ಇಲ್ಲ. ಆಮೇಲೆ ಇಲ್ಲಿ ವೈಲ್ಡ್ ಲವರ್ಸು ಅಂದರೆ ಹೈಕಿಂಗ್ ಮಾಡೋಕ್ಕೆ, ಈ ವೇಲ್ಗಳನ್ನ ನೋಡೋಕ್ಕೆ ಒಳ್ಳೆ ಸೀನ್ರಿ ಸ್ಪಾಟಲ್ಲಿ ಅವ್ರು ಆರಾಮಾಗಿ ಸೆಟ್ಲ್ ಆಗಿದ್ದಾರೆ. ನೋಡಿ ಇಲ್ಲಿ ಹಾಗೆ ಮನೆಗಳು. ಜರ್ಮನ್ಸು, ಯುರೋಪಿಯನ್ಸ್ ಬಲ್ನ ಮಕ್ಕಳುಗಳು ಎಲ್ಲ ಕಡೆ ಬಂದು ಸೌತ್ ಆಫ್ರಿಕಾದಲ್ಲಿ ಅವ್ರ ದೇಶದವರೇ ಇಲ್ಲ. ಓಹೋ ಮನೆಗಳು ನೋಡಿದ್ರೆ ಇಲ್ಲಿ ಒಂದೊಂದು ಮನೆಗಳು ಹೆಂಗವೆ. ಇನ್ನೊಂದು ನನಗೆ ಆಶ್ಚರ್ಯ ಆಗಿದ್ದ ಫ್ಯಾಕ್ಟ್ ಏನು ಗೊತ್ತಾ, ನಾವು ಕೇಪ್ ಟೌನಲ್ಲಿ ವಾಸವಾಗಿದ್ವಿ. ಆ ಕೇಪ್ ಟೌನ್ ಬಂದ್ಬಿಟ್ಟು ಪವರ್ ಪ್ಲಗ್ ಬರುತ್ತಲ್ಲ ಗೊತ್ತಾ, ಪ್ಲಗ್ ಹಾಕ್ಬಿಟ್ಟು ನಾವು ಚಾರ್ಜ್ ಮಾಡ್ಕೊಳಕ್ಕೆ, ಅದು ಬಂದು ಸೌತ್ ಆಫ್ರಿಕನ್ ಸ್ಟ್ಯಾಂಡರ್ಡ್ಸ್ ಇತ್ತು. ಈ ಏರ್ಬಿಎನ್ಬಿಯಲ್ಲಿ ಯುರೋಪಿಯನ್ ಸ್ಟ್ಯಾಂಡರ್ಡ್ಸು, ಅದರಿಂದ ಕೂಡ ಅವರು ಡಿಫ್ರೆನ್ಷಿಯೇಟ್ ಮಾಡ್ಕೊಂಡ್ಬಂದಿದ್ದಾರೆ. ಅಂದರೆ ಒಟ್ಟಿನಲ್ಲಿ ಹೇಳ್ತಾರೆ ಅಷ್ಟೇ, ಕಪ್ಪು ಜನ ಬಿಳಿ ಜನ ಏನೂ ಇಲ್ಲ ಅಂತ. ಆದರೆ ಇನ್ನೂ ಒಳಗಡೆ ಐತೆ. ಆದರೆ ಆಶಾ ಇಲ್ಲಿ ನೋಡಿ, ಇಲ್ಲಿಗೆ ತಿರುಗಿಸು, ನಿಮ್ಗೆ ಅಕ್ಕಪಕ್ಕ ಎಲ್ಲಾದರೂ ಏನಾದರೂ ಒಂದು ಗಲೀಜು ಕಾಣಿಸ್ತಾ ಇದೆಯಾ? ನೀವು ಅನ್ಕೊಬೋದು ಯಾವುದೋ ರೆಸಾರ್ಟ್ ಏರಿಯಾಲಿ ಓಡಾಡ್ತಾ ಇದ್ದೀವಿ ಅಂತ. ಇದು ರೆಸಾರ್ಟ್ ಏರಿಯಾನೂ ಏನೂ ಅಲ್ಲ. ನಮ್ಮ ಮಲ್ಲೇಶ್ವರಮು, ಸದಾಶಿವನಗರ, ರಾಜಾಜಿನಗರ ಆ ಥರ ಯಾವುದೋ ಒಂದು ಏರಿಯಾ ಬೆಂಗಳೂರಲ್ಲಿ. ಆದರೆ ರಾತ್ರಿ ಹೊತ್ತು ಸ್ಟ್ರೀಟ್ ಲೈಟ್ಸ್ ಏನೂ ಇಲ್ಲ. ಆದರೆ ಕ್ಲೀನಿನೆಸ್ ಗುರು. ನನ್ನ ಸೌತ್ ಆಫ್ರಿಕಾನು ಹಿಂಗಿರುತ್ತಾ? ನಾನು ಇಲ್ಲಿ ಬರೋಕ್ಕೂ ಮುಂಚೆ ನನ್ನ ಸೌತ್ ಆಫ್ರಿಕಾ ಅಂದರೆ ಏನೋ ಅಂದ್ಕೊಂಡಿದ್ದೆ. ಆದರೆ ಇಲ್ಲಿ ಬಂದಮೇಲೆ ಒಂದು ಪರ್ಸ್ಪೆಕ್ಷನ್ ಚೇಂಜ್ ಆಗಿದೆ. ಆದರೆ ಇಡೀ ಸೌತ್ ಆಫ್ರಿಕಾ ಹಿಂಗಿದೆ ಅಂತ ಹೇಳ್ತಾ ಇಲ್ಲ ನಾನು. ಆದರೆ ಮೋಸ್ಟ್ ಆಫ್ ದ ಜಾಗಗಳು ಇಷ್ಟು ಕ್ಲೀನಾಗೇ ಇದೆ. ಇಲ್ಲಿ ನೋಡಿ, ಇಲ್ಲಿ ಗಲೀಜಿದೆಯಾ? ನಿಮ್ಗೆ ಏನಾದರೂ ಕಾಣಿಸ್ತಾ ಇದೆಯಾ? ಮನೆ ಮುಂದೆ ನೋಡಿ ಏನು ಸಖತ್ತಾಗಿ ಮಾಡ್ಕೊಂಡವ್ರೆ ಮನೆ. ಹಾಂ, ನಾವು ಅನ್ಕೊಂಡ್ರೆ ಸೌತ್ ಆಫ್ರಿಕಾನೇ ಬೇರೆ, ಒರಿಜಿನಲ್ ಸೌತ್ ಆಫ್ರಿಕಾನೇ ಬೇರೆ. ಸೌತ್ ಆಫ್ರಿಕನ್ಸ್ ಅಂತ ಇವ್ರು ಕರ್ಕೋತಾರೆ ಹೊರತು ಇವರು ಸೌತ್ ಆಫ್ರಿಕನ್ಸ್ ಅಲ್ಲ. ಆ್ಯಕ್ಚುಲಿ ಒಂದಾನೊಂದು ಕಾಲದಲ್ಲಿ ಇವರು ಕೂಡ ಇಮಿಗ್ರೆಂಟ್ಸೇ. ಸೊ ಇದು ನಮ್ಮ ಏರ್ಬಿಎನ್ಬಿ. ನಿನ್ನೆ ರಾತ್ರಿ ಇಲ್ಲಿವರೆಗೂ ನೀರು ಬೀಸ್ತಾಯಿತ್ತಲ್ವಾ ಆಶಾ? ಈವ್ನಿಂಗ್ಸ್ ಜಾಸ್ತಿ ಅಲ್ವಾ ಕಿರಣ? ಟೈಟ್ ಜಾಸ್ತಿ. ಇಲ್ಲಿವರೆಗೂ ನೀರು ಬರ್ತಾಯಿತ್ತು. ರಾತ್ರಿ ಎಲ್ಲ ಸಮುದ್ರದ ಅಲೆಗಳದ್ದು ಸೌಂಡು ಇಲ್ಲಿವರೆಗೂ ಬಂದು ದಬ ಅಂತ ಹೊಡಿತಾ ಇತ್ತು. ಇವರು ಶಾರ್ಕ್ ಬೇರೆ ನೋಡೋಕೆ ದೂರ ಹೋಗೋ ಅವಶ್ಯಕತೆನೇ ಇಲ್ಲ ಕಿರಣ್. ಒಂದು ಅರ್ಧ ಗಂಟೆ ಕೂತ್ಕೊಂಡ್ರೆ ಆರಾಮಾಗಿ ಕಾಣುತ್ತಂತೆ ಮಧ್ಯಾಹ್ನ ಟೈಮ್ಗಳಲ್ಲಿ, ಅರ್ಲಿ ಮಾರ್ನಿಂಗ್ ಟೈಮ್ಗಳಲ್ಲಿ. ಓಕೆ ಬಚಿನೋ ಹೋಗೋಣ, ಲೆಟ್ಸ್ ಕಂಟಿನ್ಯೂ ಅವರ್ ರೋಡ್ ಟ್ರಿಪ್. ಓಕೆ ಎಲ್ಲ ವಾಮನೋಸ್. ಒಂದು ಸ್ವಲ್ಪ ದೂರಕ್ಕೆ ಲ್ಯಾಂಡ್ಸ್ಕೇಪ್ ಹೆಂಗೆ ಚೇಂಜ್ ಆಗ್ಬಿಟ್ಟಿದೆ ನೋಡಿ. ನನಗಿದ್ದಂಥ ಐಸ್ಲ್ಯಾಂಡ್ ಅನ್ಬೇಕಾ, ಚಿಲ್ಲಿ ಅನ್ಬೇಕಾ, ಕೋಸ್ಟರಿಕಾ ಅನ್ಬೇಕಾ, ಯಾವ ದೇಶ ಅನ್ಬೇಕು ಅಂತಾನೆ ಗೊತ್ತಾಗ್ತಾರ. ಸೌತ್ ಆಫ್ರಿಕಾ ಅಂತಾನೆ ಕರೆಯೋಣ ಇವಾಗ. ಅದೇ ಲ್ಯಾಂಡ್ಸ್ಕೇಪ್ ಎಲ್ಲಾ ದೇಶ ತರನೂ ಇದೆ. ಅದು ಇನ್ನೊಂದು ಈ ಥರ ರೋಡ್ ಸೈನ್ಸ್ ನೋಡ್ತಾ ಇದ್ದೀರಲ್ಲ, ಎಲ್ಲ ಕಡೆ ತುಂಬ ಹಾಕಿದ್ದಾರೆ. ಮೊಸಳೆ ಇದಿತ್ತು, ಏನಪ್ಪ ಅದು ಕುದುರೆ ಇದೆ ಅಂತ ಹಾಕ್ತಾರೆ. ಮತ್ತು ಯಾವುದಾದ್ರೂ ಬೇರೆ ಪ್ರಾಣಿಗಳು, ಮತ್ತು ಇದೇನು ಆಮೆ ಇದೆ ಅಂತ ಹಾಕ್ತಾರೆ. ಎಷ್ಟು ಪ್ರಾಣಿಗಳು ಹಾಕ್ತಾರೆ ಗೊತ್ತಾ? ಸೊ ನೆನ್ನೆಲ್ಲ ಬೇಜಾರು ಹಾಕೊಂಡು ಬಂದ್ವಿ, ಅಯ್ಯೋ ಏನೂ ತೋರ್ಸಕ್ ಆಗ್ತಿಲ್ವಲ್ಲಪ್ಪ ಅಂತ. ಬಟ್ ಇವತ್ತು ಸಖತ್ತಾಗಿ ತೋರ್ಸ್ಕೊಂಡು ಕರ್ಕೊಂಡು ಹೋಗ್ತೀವಿ. ತುಂಬ ದೊಡ್ಡ ವಿಡಿಯೋ ಇರುತ್ತೆ, ಪೇಷನ್ಸ್ ಇಂದ ನೋಡಿ. ಫುಲ್ಲು ವ್ಯವಸಾಯದ ಭೂಮಿ ನೋಡ್ತಾ ಇದೀವಿ ನಾವು. ಫುಲ್ಲು ವೈಡ್ ಆಗಿದೆ. ಆ ಕಡೆ ಬೆಟ್ಟ, ಮಧ್ಯದಲ್ಲಿ ವ್ಯಾಲಿ,
ಫುಲ್ಲು ಏನ್ ಬೆಳೆದಿದ್ದಾರೆ ಅಂತ ಗೊತ್ತಾಗ್ತಿಲ್ಲ, ಬರೀ ಗ್ರಾಸ್ ಅಂತೂ ಕಾಣಿಸ್ತಾ ಇದೆ. ಆಮೇಲೆ ಕುದುರೆಗಳು ಮತ್ತೆ ಹಸುಗಳಂತೂ ದಂಡಿದಾವಪ್ಪ. ಪುಟಾಣಿ ವ್ಯವಸಾಯದ ಹಳ್ಳಿಗೆ ಬಂದ್ವಿ. ಅಕ್ಕ ಪಕ್ಕ ಏನ್ ಬೆಳೆದವ್ರೆ ಗೊತ್ತಾ? ಇದೇನಿದು ಡೇಟ್ಸಾ ಏನೋ ಬೆಳೆದವ್ರೆ. ಅದೇ ಜಾಸ್ತಿ ನನಗೆ ಎಲ್ಲಾ ಕಡೆ ಹಸು ಕುರಿಗಳು. ನಾವು ಡ್ರೈವ್ ಮಾಡ್ಕೊಂಡು ಹೋಗ್ತಾ ಇದ್ವಾ, ಒಂದು ಪುಟ್ಟಾಣಿ ಹಳ್ಳಿ ಕಾಣಿಸ್ತು, ನಿಲ್ಲಿಸ್ಲೇಬೇಕು ಅಂತ ಅನಿಸ್ತು. ಅಕ್ಕಪಕ್ಕ ಮನೆಗಳನ್ನ ನೋಡಿ ಒಳ್ಳೆ ಲೀಗೋ ಬಾಕ್ಸಸ್ ಅಲ್ಲಿ ಜೋಡಿಸಿರೋ ಥರ ಇದೆ. ಟಿಪಿಕಲ್ ಆಫ್ರಿಕನ್ ಮನೆಗಳನ್ನ ನೋಡ್ತಾ ಇದೀವಿ ನಾವು. ನಿಮಗೆ ವಿಸ್ಮಯಕಾರಿ ವಿಷಯ ಏನಪ್ಪ ಅಂದರೆ, ರೋಡಲ್ಲಿ ನಿಮಗೆ ಒಂದು ಗಲೀಜು ಒಂದು ಪ್ಲಾಸ್ಟಿಕ್ ಏನಾರ ಕಾಣಿಸ್ತಾ ಇದೆಯಾ? ಎಷ್ಟು ಚೆನ್ನಾಗಿದೆ ನೋಡಿ ಮನೆಗಳು. ಆ ಮನೆಗಳು ಬಿಟ್ಬಿಡಿ, ಆ ಮನೆಗಳಿಗೆ ಇಲ್ಲಿ ಓಡಾಡೋಕ್ಕೆ ಫುಟ್ಪಾತ್ ಥರ ಮಾಡೋರು ನೋಡಿ ಹಳ್ಳಿಗಳಲ್ಲಿ. ಆಶ್ಚರ್ಯಕಾರಿ ಗುರು, ಅದೆಷ್ಟು ಕ್ಲೀನಾಗಿದೆ ನೋಡಿ. ಸಖತ್ತಾಗಿದೆ ಗುರು ಹಳ್ಳಿ ಮನೆಗಳಂತೂ. ಕಿರಣ, ಅದೇನೋ ಇದಲ್ವಾ ಆಫ್ರಿಕನ್ದು ಮನೆಗಳ ತರ ಅಲ್ವಾ? ಒಂಥರ ಏನೋ ಗ್ರಾಸ್ ತರ ಅನಿಸ್ತಾ ಇದೆ ನನಗೇನೋ. ಅದು ಹಿಂದ್ಗಡೆ ವ್ಯವಸಾಯ ಮಾಡೋರೆ. ನನಗೆ ಇವತ್ತು ಆಶ್ಚರ್ಯ ಎಲ್ಲೋ ಇದರಲ್ಲಿ ದುಡ್ಡು ಮಾಡಿರ್ತಾರೆ ಇವ್ರು ಮಾತ್ರ. ಯಾಕಂದ್ರೆ ಅಷ್ಟು ಹಸುಗಳಿತ್ತು, ಓನರ್ ಯಾರು ಅಂತ ಗೊತ್ತಿಲ್ಲ ಒಟ್ಟಿನಲ್ಲಿ. ಹಸುಗಳಂತೂ ದಂಡಿಯಾಗಿತ್ತು ಮಾತ್ರ. ಒಂದು 15-20 ನಿಮಿಷ ಟೈಮ್ ಪಾಸ್ ಮಾಡಿದ್ವಿ ಹಳ್ಳಿಲಿ. ಸಾಕಾಗಿತ್ತು, ತುಂಬಾ ಇಷ್ಟ ಆಯ್ತು. ಆದ್ರೆ ಈ ಹಳ್ಳಿನ ಇಷ್ಟು ಕ್ಲೀನ್ ಆಗಿ ಮೇಂಟೈನ್ ಮಾಡೋರಲ್ಲ, ಅದು ಖುಷಿ ಆಗ್ತಾ ಇದೆ ನನಗೆ. ನಾವು ಸೌತ್ ಆಫ್ರಿಕಾ ಅಲ್ಲ, ಆಫ್ರಿಕಾದ ತುದಿಯ ಪಾಯಿಂಟ್ ಬಂದಿದ್ದೀವಿ. ಎಂತ ಅದ್ಭುತ ಜಾಗ ಗೊತ್ತಾ ಇದು? ತೋರಿಸ್ತೀವಿ. ವೈಲ್ಡ್ ಅನಿಮಲ್ಸ್ ಇರ್ತಾವಂತೆ, ಹುಷಾರಾಗಿ ಓಡಿಸ್ಬೇಕಂತೆ. ಇಲ್ಲಿಂದ ಹಂಗೆ ಹೋದ್ರೆ ಎಲ್ಗೋಯ್ತೀವಿ ಆಶಾ? ಈಜಾಡ್ಕೊಂಡು ಎಲ್ಲೂ ಹೋಗಲ್ಲ, ಸಮುದ್ರ ಮುಳ್ಕೊಂಡ್ಬಿಡ್ತೀವಿ. ದೊಡ್ಡ ಸೆಟಲ್ಮೆಂಟ್ ಕಿರಣ ಇಲ್ಲಿ ಕೇಪ್ ಪಗೋಲಾಸ್ ಅಲ್ಲಿ. ಏನ್ ಇಷ್ಟೊಂದು ಜನ ಶ್ರೀಮಂತರವ್ರೆ ಸೌತ್ ಆಫ್ರಿಕಾಲಿ ಅಂತ ಗೊತ್ತಿಲ್ಲ ಗುರು ನನಗೆ. ಮನೆಗಳು ನೋಡಿದ್ರ ಹೆಂಗಿದೆ? ಒಂದೊಂದು ಮನೆ ಅಂತೂ ಸಕ್ಕತ್ತಾಗಿದೆ. ಇಂತ ಆರ್ಕಿಟೆಕ್ಚರ್ ಸಿಂಪಲ್ ಆಗಿದೆ, ಬಟ್ ಏನ್ ಸಕ್ಕತ್ತಾಗಿ ಕಾಣಿಸ್ತಾ ಇದೆ ಗೊತ್ತಾ? ಆಫ್ರಿಕಾದ ತುದಿ ಪಾಯಿಂಟ್ಗೆ ಹೋಗ್ತಾ ಇದೀವಿ. ಗಾಳಿ ಅಂತೂ ಹೆವಿ ಬೀಳಿಸ್ತಾ ಇದೆ. ಓ, ಏನ್ ಗಾಳಿ ಇಷ್ಟೊಂದು ಜಾಸ್ತಿ ಬೀಸುತ್ತೆ ಅಂತ ಕಮೆಂಟ್ ಸೆಕ್ಷನ್ ಮೆನ್ಷನ್ ಮಾಡಿ. ಇಲ್ಲಂತೂ ಸಿಕ್ಕಾಪಟ್ಟೆ ಗಾಳಿ ಇದೆ. 3, 2, 1. Anywhere I'm at, turn the city up. 3, 2, 1. I don't like to brag, but I'm really, it's a new day. Day's been new. ಆಫ್ರಿಕಾದ ತುದಿಗೆ ಸ್ವಾಗತ, ಸುಸ್ವಾಗತ. ಓ ಫುಲ್ಲು ಆಫ್ರಿಕಾ ಮ್ಯಾಪ್ ಇದು. ವೆಲ್ಕಮ್ ಟು ದ ಆಫ್ರಿಕಾದ ತುದಿಯ ಜಾಗಕ್ಕೆ. ನಾವಿವಾಗ ಎಲ್ಲಿದ್ದೀವಿ ಗೊತ್ತಾ? ಈ ತುದಿಯಲ್ಲಿದ್ದೀವಿ. ಇದೇ ಆಫ್ರಿಕಾದ ತುದಿ. ಈ ಎಡ್ಜ್ ಪಾಯಿಂಟಲ್ಲಿ ಇದ್ದೀವಿ ನಾವೀಗ. ವಾವ್, ಫ್ಲೈಯಿಂಗ್ ಪಾಸ್ಪೋರ್ಟ್ ಕಡೆಯಿಂದ ನಾನು ನಿಮಗೆ ಇಂಥ ಅದ್ಭುತವಾದ ಜಾಗಗಳನ್ನ ತೋರಿಸಿದ್ದೀವಿ. ನಾವಿವತ್ತು ಆಫ್ರಿಕಾದ ತುದಿಯಲ್ಲಿದ್ದೀವಿ. ಒಂದು ಕಡೆ ನೋಡಿದ್ರೆ ಇಂಡಿಯನ್ ಓಷನ್, ಇನ್ನೊಂದು ಕಡೆ ನೋಡಿದ್ರೆ ಅಟ್ಲಾಂಟಿಕ್ ಓಷನ್. ಎಲ್ಲಿ ಈ ಎರಡು ಸಮುದ್ರ ಸೇರುತ್ತಲ್ಲ, ಅಲ್ಲಿ ನಾವು ನಿಮ್ಗೆ ಕರ್ಕೊಂಡ್ ಬಂದಿದ್ದೀವಿ. ಸೊ ಹೇಗಿದೆ ಜಾಗ ಸೌತ್ ಆಫ್ರಿಕಾದ ತುದಿಗೆ? ಸೊ ಹಿಂಗೆ ನೋಡಿದ್ರೆ ಆಫ್ರಿಕಾ ಇಲ್ಲಿಂದ ಸ್ಟಾರ್ಟ್ ಆಗಿ ನಾರ್ತ್ ಕಡೆಯಿಂದ ಹಿಂಗೆ ಮೇಲ್ಗಡೆ ಹೋಗುತ್ತೆ. ಆಫ್ರಿಕಾ ಎಂಡ್ ಆಗುತ್ತೆ. ಎಷ್ಟು ದೊಡ್ಡ ಆಫ್ರಿಕಾ! ಆಫ್ರಿಕಾ ತುಂಬ ದೊಡ್ಡ ಕಾಂಟಿನೆಂಟ್ ಹೇಳಬೇಕು ಅಂತ ಹೇಳಿದ್ರೆ, ಬಟ್ ಈ ಜಾಗ ಅಂತೂ ಸಖತ್ ಅದ್ಭುತ. ಎಂತಕ್ಕಪ್ಪ ಅಂತ ಹೇಳಿದ್ರೆ, ಎರಡು ಸಮುದ್ರ ಮೀಟ್ ಆಗುವಂಥ ಜಾಗ. ನೋಡಿ ರಭಸ ನೋಡಿ ಎಷ್ಟಿದೆ ಅಂತ ಸಮುದ್ರದಲ್ಲಿ. ಆ್ಯಕ್ಚುಲಿ ಈ ಜಾಗದಲ್ಲಿ ಎಷ್ಟೊಂದು ಶಿಪ್ಗಳು ಆಕ್ಸಿಡೆಂಟ್ ಆಗಿದೆಯಂತೆ. ಏಂತಕ್ಕೆ ಅಂದರೆ ಅಷ್ಟು ರಭಸವಾಗಿರುತ್ತಂತೆ ಇಲ್ಲಿನ ಗಾಳಿ ಮತ್ತು ನೀರು. ನಾವೇನು ಇದ್ ಕಡೆ ನೋಡ್ತಾ ಇದೀವಲ್ಲ, ಇದು ಬಂದು ಅಟ್ಲಾಂಟಿಕ್ ಓಷನ್. ತುಂಬ ತಣ್ಣಗಿರುವಂಥ ಸಮುದ್ರ ಇದು. ಹಾಗೆ ತಿರುಗಿಸಿದ್ರೆ ನಮ್ಮ ಗ್ರೇಟ್ ಇಂಡಿಯನ್ ಓಷನ್ ಕಾಣಿಸ್ತಾ ಇದೆ. ಸಿಕ್ಕಾಪಟ್ಟೆ ವಾರ್ಮ್ ಆಗಿರುವಂಥ ವಾಟರು. ಈ ಎರಡೂ ಸಮುದ್ರ ಏನಾಗುತ್ತೆ, ಮೀಟ್ ಆದಾಗ ತುಂಬಾ ರಭಸ ಸ್ಟಾರ್ಟ್ ಆಗುತ್ತೆ. ನೀವು ನೋಡ್ತಾ ಇದ್ರೆ ನೋಡಿ, ಮಠ ಮಧ್ಯಾಹ್ನ ಆ್ಯಕ್ಚುಲಿ ತಣ್ಣಗಿರಬೇಕು. ಎಷ್ಟು ಹಳೆಗಳು ಬರ್ತಿದೆ, ಎಷ್ಟು ರಭಸ ಬರ್ತಿದೆ. ಆಮೇಲೆ ಗಾಳಿ ಅಂತೂ ಇವತ್ತು ನಾವು ನೀವು ಇಬ್ಬರು ಲಕ್ಕಿ. ಆ್ಯಕ್ಚುಲಿ ಅಟ್ಲೀಸ್ಟ್ ನಿಂತ್ಕೊಂಡು ಮಾತಾಡೋಕ್ಕಾಗ್ತಾ ಇದೆ. ಇಷ್ಟು ಸಿಕ್ಕಾಪಟ್ಟೆ ಗಾಳಿ ಇರುತ್ತೆ. ಈ ಥರ ಆದಾಗ ಏನಾಗುತ್ತೆ, ಹಡಗಳು ಬರ್ತಿದ್ರಲ್ಲ,
ಹತ್ತು ಕಡೆಯಿಂದ ಇದ್ ಕಡೆಗೆ ಯುರೋಪಿಂದ ಏಷ್ಯಾ ಕಡೆ ಹೋಗ್ಬೇಕಾದ್ರೆ ತುಂಬ ಹಡಗುಗಳು ಕಳೆದೋಗ್ಬಿಡ್ತಾ ಇದ್ವಂತೆ ಮತ್ತು ಕ್ರ್ಯಾಶ್ ಆಗ್ತಿತ್ತಂತೆ. ನೀವು ನೋಡ್ತಾ ಇದ್ರೆ ಎಷ್ಟು ಕೋಸ್ಟ್ ಲೈನು ಎಷ್ಟು ರಭಸವಾಗಿದೆ ಅಂದರೆ ಇದು ಬಂಡೆಗಳಿಗೆ ಚಚ್ಕೊಂಡ್ಬಿಡ್ತಿತ್ವಂತೆ. ಅದಕ್ಕೋಸ್ಕರ ಏನು ಮಾಡ್ತಾರೆ, ತುಂಬ ದೂರದಿಂದ ಕಾಣಕ್ಕೆ ಅಂತ ಹೇಳ್ಬಿಟ್ಟು ಲೈಟ್ ಹೌಸ್ ಕಟ್ಸಿದ್ದಾರೆ. ದೂರದಲ್ಲಿದೆ ನೋಡಿ. ಸೊ ಎಷ್ಟು ವಿಸ್ಮಯಕಾರಿಯಾಗಿದೆ ಜಾಗ, ಅಷ್ಟೇ ಡೇಂಜರಸ್ ಜಾಗ ಕೂಡ ಅಷ್ಟೇ. ಇದು ಕೇಪ್ ಅಗುಲಾಸ್, ಆಫ್ರಿಕಾ ಖಂಡದ ತುದಿ. ಸೊ ಎಲ್ಲಿಯ ಸೌತ್ ಆಫ್ರಿಕಾ, ಸದರ್ನ್ ಟಿಪ್ ಆಫ್ ಆಫ್ರಿಕಾ, ಎಲ್ಲಿಯ ನಾರ್ದರ್ನ್ ಟಿಪ್ ಯಾವ್ದು ಹೇಳಿ ಸ್ಟಾರ್ಟ್ ಆಗೋದು? ಅದು ಸ್ಟಾರ್ಟ್ ಆಗೋದು ಮೊರಾಕೋ ಅಲ್ಲಿ. ಸೊ ಮೊರಾಕೋ ಅಲ್ಲಿ ಸ್ಟಾರ್ಟ್ ಆಗಿ ತಾಳಿ ಒಂದು ನಿಮಿಷ ಕಷ್ಟ. ಮೊರಾಕೋ ಅಲ್ಲಿ ಸ್ಟಾರ್ಟ್ ಆಗಿ ಇಲ್ಲಿ ಸೌತ್ ಆಫ್ರಿಕಾ ಅಲ್ಲಿ ಇದು ಎಂಡ್ ಆಗುತ್ತೆ. ಅಂಥ ಅದ್ಭುತವಾದ ಜಾಗ ಟಿಪ್ ಆಫ್ ಆಫ್ರಿಕಾಲಿದ್ದೀವಿ. ಸೊ ವೆಲ್ಕಮ್ ಟು ತುದಿ ಆಫ್ ಆಫ್ರಿಕಾ. ಆಶಾ, ನೀನು 2 ನೀರು ಮುಟ್ಬೇಕಾ ಆಶಾ? ಅಲ್ವಾ, ಇದು ಇಂಡಿಯನ್ ಓಷನ್ ನೀರು, ಒಟ್ಟಿಗೆ ಮುಟ್ಟಲ್ಲಿ ಹೋಗ್ಬಿಟ್ಟು ಇಂಡಿಯನ್ ಓಷನ್ ನೀರನ್ನ. ನನಗೆ ನೋಡ್ರಿ ಭಯ ಆಗೋಯ್ತು, ಸಡನ್ನಾಗ ಹಾರ್ಟ್ ಬಂದ್ಬಿಡ್ತು ಬಾಯಿಗೆ. ಈ ಕಡೆಯಿಂದ ಇಂಡಿಯನ್ ಓಷನ್ ನೀರು ಮುಟ್ಟು. ಇಂಡಿಯನ್ ಓಷನ್ ಮುಟ್ದಾ? ಸೊ ಚೆನ್ನಾಗಿದೆ ಕಿರಣ, ಬೆಚ್ಚಗಿದೆ. ಬೆಚ್ಚಗಿಂದ ಇಳಿಬಹುದು. ಅಪ್ಪ ನಮ್ಮ ಇಂಡಿಯನ್ ಓಷನ್ ಬಿಟ್ಬಿಟ್ನಪ್ಪ. ಸೊ ಇವಾಗ ನಡ್ಕೊಂಬಂದ್ವಿ ಈ ಕಡೆ ಅಟ್ಲಾಂಟಿಕ್ ಓಷನ್ ಕಡೆ. ಇಲ್ಲಿ ನೀರು ತಣ್ಣಗಿರುತ್ತಂತೆ. ಇಲ್ಲಿ ಬಂದು ನೋಡಿ ನಾವು, ಈ ಕಡೆ ತುಂಬ ಪಾಚಿ ಇದೆ ಆಶಾ, ಅಲೆಗಳು ಜಾಸ್ತಿ ಅನ್ಸುತ್ತೆ ಇಲ್ಲಿ. ಹುಷಾರು ಕಿರಣ, ಬಿದ್ರೆ ತಲೆ ಹೊಡ್ಕೋತ್ಯಾ? ಇಲ್ಲೊಂದು ಸ್ವಲ್ಪ ತಣ್ಣಗಿದೆ ಹೆಚ್ಚು ನೀರು. ಅದಕ್ಕೂ ಅದು ಹೆಂಗೆ ಡಿಫ್ರೆನ್ಸ್ ಗುರು, ಒಂದೇ ಸಮುದ್ರದಲ್ಲಿ ಒಂದು ಕಡೆ ತಣ್ಣಗಿರೋ ನೀರು, ಒಂದು ಕಡೆ ಬಿಸಿಗಿರೋ ನೀರು. ಅದ್ಭುತ ಗುರು. ಸೊ ನೀವೇ ಹೇಳಿ, ಇದು ಸದರ್ನ್ ಮೋಸ್ಟ್ ಪಾಯಿಂಟ್ ಆಫ್ ಆಫ್ರಿಕಾ ಅಂದರೆ ಸೌತ್ ಆಫ್ರಿಕಾ, ನಾರ್ದರ್ನ್ ಮೋಸ್ಟ್ ಪಾಯಿಂಟ್ ಹೇಳಿ ನಾರ್ತ್ ಆಫ್ರಿಕಾನಾ? ಅಲ್ಲ, ಮೊರಾಕೋ ಬಂದ್ಬಿಟ್ಟು ಆಫ್ರಿಕಾ ಸ್ಟಾರ್ಟ್ ಆಗುತ್ತೆ. ಅಲ್ಲಿಂದ ಈಜ್ಕೊಂಡು ಹೋದರೆ ನಾವು ಯುರೋಪ್ಗೆ ಹೋಗ್ಬಿಡ್ತೀವಿ. ನಾರ್ತ್ ಆಫ್ರಿಕಾಯಿಂದ, ಸೌತ್ ಆಫ್ರಿಕಾಯಿಂದ ಈಜ್ಕೊಂಡು ಹೋದರೆ ಎಲ್ಲಿಗೆ ಹೋಗ್ತೀವಿ? ಕಮೆಂಟ್ ಸೆಕ್ಷನಲ್ಲಿ ಮೆನ್ಷನ್ ಮಾಡಿ ನೋಡೋಣ ಎಷ್ಟು ಜನ ಈ ಪ್ರಪಂಚದ ಈ ಭೂಮಿಯ ಬಗ್ಗೆ ತಿಳ್ಕೊಂಡಿದ್ದಾರೆ ಅಂತ. ಸೌತ್ ಆಫ್ರಿಕಾ ಈ ತುದಿಯಿಂದ ಈಜ್ಕೊಂಡು ಹೋದರೆ ಎಲ್ಲಿಗೆ ಹೋಗ್ತೀವಿ ಅಂತ ಕಮೆಂಟ್ ಸೆಕ್ಷನ್ ಮೆನ್ಷನ್ ಮಾಡಿ. ಸೊ ಫ್ಲೈಯಿಂಗ್ ಪಾಸ್ಪೋರ್ಟ್ ಕೂಡ ತುಂಬ ಅದೃಷ್ಟವಂತರಪ್ಪ. ಏನೇನು ತೋರಿಸಿದೀವಿ ಕೇಳೋಣ? ಟ್ರಾಪಿಕ್ ಆಫ್ ಕ್ಯಾನ್ಸರ್ ತೋರಿಸಿದೀವಿ, ಅರ್ಜೆಂಟೀನಾದ ತುದಿ ತೋರಿಸಿದೀವಿ, ಸೌತ್ ಆಫ್ರಿಕಾದ ತುದಿ ತೋರಿಸಿದೀವಿ, ಇನ್ನೆಲ್ಲ ತೋರಿಸಿದೀವಿ ನಿಮಗೆ. ಭೂಮಿಯ ತುದಿನೂ ತೋರಿಸಿದೀವಿ ನಾವು ನಿಮಗೆ. ಟೈಮ್ ಈಗ ಎಕ್ಸಾಕ್ಟಾಗಿ 3 ಗಂಟೆ. ನಾವೀಗೊಂದು ನೇಚರ್ ರಿಸರ್ವ್ ಕಾಡು ಪ್ರಾಣಿಗಳು ನೋಡೋಕೆ ಹೋಗ್ತಾ ಇದ್ದೀವಿ. ಅದು ಎಕ್ಸಾಕ್ಟಾಗಿ 4 ಗಂಟೆಗೆ ಕ್ಲೋಸ್ ಆಗುತ್ತೆ. ಆದರೆ ನಮಗೆ ಟೈಮ್ ಇರೋದು 55 ನಿಮಿಷ ಹೋಗೋಕ್ಕೆ, ಎಂಟ್ರ್ ಆಗೋಕ್ಕೆ. ಆಫ್ರಿಕಾದಿಂದ ಸಡನ್ ಆಗಿ ಸ್ವಿಟ್ಜರ್ಲೆಂಡ್ಗೆ ಬಂದ್ಬಿಟ್ವಾ ಕಿರಣ ನಾವು? ಗೊತ್ತಾಗ್ತಲ್ಲ ಗುರು, ಸಕ್ಕದಾಗಿದೆ ಅದ್ರ ಮಾತ್ರ. ಫುಲ್ ಫಾರ್ಮಿಂಗ್ ಕಿರಣ, ರ್ಯಾಪ್ಸು, ಅದ್ರ ಎಣ್ಣೆ ಮಾಡ್ತಾರೆ. ರ್ಯಾಪ್ಸ್ ಆಯಿಲ್. ವಾವ್, ರೋಡ್. ಓ ಹೇಳಿದ ಹಿಂಗಿದೆ, ಸಕ್ಕದಾದ ಸೀನ್ರಿ ಮಾತ್ರ. ನಿನ್ನೆ ಬೇರೆ ಮಳೆ ಬಂದು ನಿಂತಿದೆ ಕಿರಣ್. ರೋಡ್. ಹರೀಶ ನಮ್ ಗಾಡಿ ಓಡಿಸುತ್ತೆ 45 ಕಿಲೋಮೀಟರ್. ಹಿಂಗೆ ಗಾಡಿ ಓಡುತ್ತೆ, ಯಾಕೆ ಓಡಲ್ಲ? ಮಳೆ ಬಂದು ನಿಂತಿರ ಕಚ್ಕೊಂಡು ಹೋಗ್ಬಿಟ್ರೆ ನಮಗೆ 8x8 ಕಾರು. 8x8 ಆರಿಸ್ಬಿಟ್ಟು ಹೇಳ್ತೀನಿ. ಏನ್ ಗ್ರೀನ್ರಿ ಗುರು, ಮ್ಯಾಸಿವ್ ಗ್ರೀನ್ರಿ. ಇಲ್ಲಿ ಪ್ರಾಣಿಗಳು ಕುರಿ ಅಷ್ಟೇ. ಜಾನ್ ಬೆಳ್ಸವ್ರೆ ಕುರಿಗಳನ್ನ. ಏನ್ ಹುಲ್ ಚೆನ್ನಾಗಿ ಸಿಗ್ತದೆ, ತಿನ್ ಟಗರಾದಂಗ ಕುರಿಗಳು ಟಗರುಗಳು. ಮುಂದೆ ಫುಲ್ ಇಚ್ಲಿಗತ್ತೆ. ಕಾರ್ ಹಿಡಿಯುತ್ತೋ ಹಿಡಿಯಲ್ವಾ ಗೊತ್ತಿಲ್ಲ. ಅದೇ ಡೌಟ್ ಆಗ್ತಾ ಇದೆ, ಏನ್ ಹಿಂಗಿದೆ ರೋಡು. ಪಕ್ಕ ಹೋಗಲ್ಲ ಕಾರು. ಸಕ್ಕ ಜೋರಾಗಿ ಮಳೆ ಬಂದು ನಿಂತ್ಬಿಟ್ಟೈತೆ, ಹಿಟ್ಟಾಗ್ಬಿಡುತ್ತೆ ಅಪ್ಪಲ್ಲಿ ಹಿಡಿಯಕ್ ಹೋದ್ರೆ. ನೋಡು ಆಪತ್ತಕ್ಕಾಗುತ್ತಾ? ಆಟ ಅಲ್ಲ, ಫುಲ್ ಹಿಂಗೆ ಇರೋದು. ಹಿಂಗ್ ಹೋಗೋದು ಹಂಗೆ ಇದೆಲ್ಲ ರೋಡು. ಆಗುತ್ತೆ ರೀಚ್ ಆಗಕ್ಕೆ ನಮ್ಗೆ. ರೀಚ್ ಆಗುತ್ತೇನೋ ಆಗುತ್ತೆ. ಕಾರ್ ಹಿಡಿಯುತ್ತೆ ಇಳಿಯುವ ಅಂತ ಗೊತ್ತಾಗ್ತಾ ಇಲ್ಲ ನನಗೆ. ಫೈನಲ್ ಆಗಿ ವೇಲ್ ಟ್ರೇಲ್ ದಿ ಹುಪ್ ನ್ಯಾಷನಲ್ ಪಾರ್ಕ್ಗೆ ಬಂದ್ವಿ. ಖರಾಬಾಗಿತ್ತು ರೋಡು, ಮುಂದಕ್ಕೆ ಇನ್ನೂ ಖರಾಬಾಗಿರುತ್ತೆ. 12 ಕಿಲೋಮೀಟ್ರ್ ಅಂದ್ಕೊಂಡಿದ್ದೀನಿ. ಅಕಸ್ಮಾತ್ ಏನಾದ್ರು ಇನ್ನೂ ಖರಾಬಾಗಿದೆ ರೋಡು,
ಯಾಕಂದರೆ ನಮ್ಮದು 4x4 ವೆಹಿಕಲ್ ಎಲ್ಲ ವಾಪಸ್ ಗಾಡಿನ ಹಿಂದಕ್ಕೆ ತಿರುಗಿಸ್ತೀವಿ, ಹೋಗಕ್ಕಾಗಲ್ಲ. Oh, shit. Shit, man. ಇಂಪಾಸಿಬಲ್ ನಮ್ಮ ಕಾರ್ ಹೋಗೋದು. ನೋ ವೇ, ವಾಟ್ ದ ಹೆಲ್. ಪಕ್ಕ ಸ್ಟಕ್ ಆಗ್ತೀವಿ. ಕಿರಣ್ ಸಿಗಾಕೊಂಡ್ರೆ ಯಾರು ಇರಲ್ಲ, ಕಚ್ಕೊಂಡ್ರೆ ಇಲ್ಲೇ ಇರ್ಬೇಕಾಗುತ್ತೆ ರಾತ್ರಿ ಎಲ್ಲ. ಕಿರಣ ಒಂದು ಅರ್ಪಿಳ್ಳೆ ಇಲ್ಲ ಇಲ್ಲಿ. ಓ ಕಿರಣ, ನೋ ಇಂಪಾಸಿಬಲ್. ನೋ 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 ಕಿರಣ ಇಲ್ಲೇ ಇಲ್ಲೇ ನೋಡಿ ಎಷ್ಟಿದೆ ಗುಜ್ಜೆ. ಆಗಲ್ಲ ಈ ರೂಟಲ್ಲಿ ಹೋಗೋಕ್ಕೆ, ಬಿಕಾಸ್ ಕಷ್ಟ. ಫುಲ್ ಕೊಚ್ಚೆ ಗುದ್ದಿ ಇದಾಗ್ಬಿಟ್ಟಿದೆ. ಅಲ್ಲಿ ನೋಡಿ, ಅಲ್ಲಿ ತೋರಿಸ್ತೀನಿ. ಫುಲ್ ಎಲ್ಲ ಅಲ್ಲಿ ಬ್ಲಾಕ್ ಮಾಡಿಬಿಟ್ಟಿದ್ದಾರೆ ರೋಡ್ನ. ರೋಡು ಬ್ಲಾಕ್ ಮಾಡಿದರೆ ಜೊತೆಗೆ ಅಲ್ಲಿ ಫುಲ್ಲು ಸ್ಕಿಡ್ ಆಯಿತು ನಮ್ಗೆ ಆಲ್ರೆಡಿ ಒಂದು 2 ಸತಿ. ನೋಡಿ ಅಲ್ಲಿಗೆ ಹೋಗ್ಬೇಕು ನಾವು, ಅಷ್ಟು ದೂರದಲ್ಲಿ ಹಂಗೆ ಹೋಗ್ಬೇಕು. ಇನ್ನು 12 ಕಿಲೋಮೀಟ್ರ್ ಇದೆ ಡೈರೆಕ್ಟ್ ಸ್ಟ್ರೈಟಾಗಿ. ಮಳೆ ಬೇರೆ ಸ್ಟಾರ್ಟ್ ಆಗೋಯ್ತಲ್ಲ ಚಿನ್ನು. ಮಳೆ ಬೇರೆ ಸ್ಟಾರ್ಟ್ ಆಯಿತು, ಇಂಟರ್ನೆಟ್ ಬೇರೆ ಸರಿಯಾಗಿ ಸಿಗ್ತಾಯಿಲ್ಲ, ಎಲ್ಲಿ ಹೋಗ್ಬೇಕು ಅಂತಲೂ ಗೊತ್ತಾಗ್ತಾ ಇಲ್ಲ ನನಗೆ. ಓಕೆ, ಇವಾಗ ನೋಡಿ ಅಲ್ಲಿ ಮುಂದೆನೇ ಹೆಂಗಾಗಿದೆ ಕೆಸರುಗದ್ದೆ. ಸೊ ಬಿಟ್ಬಿಡೋಣ, ಬನ್ನಿ ಹೋಗೋಣ, ಸಾಕು. ಪ್ರಾಣಿನೂ ಇಲ್ಲ, ಏನೂ ಇಲ್ಲ. ಸೊ ಒಂದೊಂದು ಡೆಸ್ಟಿನೇಷನ್ ಹಿಂಗಿರುತ್ತೆ. ಬಂದ್ವಿ, ಮಧ್ಯಾಹ್ನದವರೆಗೂ ಬಂದ್ವಿ, ಚೆನ್ನಾಗೇ ಇತ್ತು. ಇವಾಗ ನೋಡಿದ್ರೆ ಹಿಂಗಾಗ್ಬಿಟ್ಟಿದೆ. ನಡೀರಿ ಇವಾಗ ಇನ್ನೂ ಹಂಗೆ ಕಂಟಿನ್ಯೂ ಮಾಡೋಣ. ರೋಡ್ ಟ್ರಿಪ್ ಇನ್ನೂ ಬೇಜಾನ್ ದೂರ ಇದೆ. ಆ್ಯಕ್ಚುಲಿ ನಾವು ಇವತ್ತು ಊಟನೂ ಮಾಡಲಿಲ್ಲ, ಬೇಗ ಬಂದ್ಬೇಡ, 4 ಗಂಟೆ ಕ್ಲೋಸ್ ಆಗುತ್ತೆ ಅಂತ ಹೇಳ್ಬಿಟ್ಟು ಟಕ 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 ಅಂತ ಓಡ್ಕೊಂಬಂದ್ವಿ. ಆಗಲ್ಲ ಇವಾಗ ಹೋಗೋಕ್ಕೆ. ಇನ್ನೂ ಒಳಗಡೆ 13 ಕಿಲೋಮೀಟ್ರ್ ಹೋಗ್ಬೇಕು. ಫುಲ್ ಕೊಚ್ಚೆ ಗುದ್ದಿ ಮಳೆ ಜೋರಾಗಿ ಬಂದ್ಬಿಟ್ಟು ಕೊಚ್ಚೆ ಆಗ್ಬಿಟ್ಟಿದೆ. ಆಮೇಲೆ ಇವು ನ್ಯಾಷನಲ್ ಪಾರ್ಕ್ ಅಲ್ವಾ, ಜಾಸ್ತಿನೂ ತಲೆನೂ ಕೆಡಿಸ್ಕೊಳ್ಳಲ್ಲ ಇವಾಗ. ಆದರೆ ಏನಪ್ಪ ಅಂದರೆ ನಮಗೆ ನೆಟ್ವರ್ಕ್ ಇಲ್ಲ. ಅಕಸ್ಮಾತ್ ಸಿಗ್ಗಿಗೆ ಹಾಕೊಂಡ್ಬಿಟ್ರೆ ಯಾರು ಹೇಳಕ್ಕೆ ಏನಿಲ್ಲ. ದಟ್ಸ್ ದ ಮೇನ್ ಪ್ರಾಬ್ಲಮ್. ಯಾವುದೋ ಪುಳಾರಿ ಕಾರು 4x4 ಅಲ್ಲ, ಸಿಗಾಕೊಂಡ್ರೆ ಹೊಗೆನೆ ರಾತ್ರಿ ಎಲ್ಲ ಕಾರ್ ಒಳಗಡೆ ಮಲ್ಕೊಬೇಕು. ಸೊ ಬೇಡ ಅಂದ್ಬಿಟ್ಟು ಇವಾಗ ನಮ್ಮ ಕಂಟಿನ್ಯೂ ಹಿಂಗೆ ಇನ್ನು ಮುಂದೆ ತುಂಬ ನ್ಯಾಷನಲ್ ಪಾರ್ಕ್ ಇದೆ, ತೋರಿಸ್ತೀವಿ. ಇವಾಗ ಮುಂದೆ ಹಂಗೆ ರೋಡ್ ಟ್ರಿಪ್ ಕಂಟಿನ್ಯೂ ಮಾಡೋಣ ಬನ್ನಿ. ನಿನ್ನೆಯಿಂದ ಇದೇ ಗುರು, ಮಳೆ ಬರ್ತದೆ, ಅಲ್ಲೋಯ್ತೀವಿ, ಇದೇ ಆಗೋಯ್ತು. ರೋಡ್ ಟ್ರಿಪ್ ಕಾಮನ್. ಮಳೆ ಬಂದ್ರೆ ಏನು ಮಾಡೋಕ್ಕಾಗುತ್ತೆ? ಇವಾಗ ನೋಡಿ ಇಷ್ಟೊತ್ತಿಗೆ ಎಷ್ಟು ಚೆನ್ನಾಗಿತ್ತು, ಇವಾಗ ಫುಲ್ ಮಳೆ. ಸುಮ್ಮನೆ ಓಡಿಸ್ಕೊಂಬಂದ್ವಲ್ಲ ಚಿನ್ನು ಅಷ್ಟು ದೂರದಿಂದ. ನೀನು ಮಾತು ಕೇಳಿದೆ ಚಿನ್ನು. ನಾನೇನು ಜಿಯೋಗ್ರಫಿನ ಜಿಯಾಲಜಿಸ್ಟಾ ಎಲ್ಲ ಗೊತ್ತಿರೋದಕ್ಕೆ ಅವ್ರು ಯಾಕರು ಹೋಗಂಗಿಲ್ಲ ಅಂತ. ನಾವು ಯಾವುದೋ ಇವಾಗ ಒಂದು ಪುಳಾರಿ ಹಳ್ಳಿ ಒಳಗೆ ಬಂದ್ವಿ ಕಾಫಿ ಕುಡಿಯೋಕ್ಕೆ. ಬೆಲ್ಜಿಯಂ ಚಾಕ್ಲೇಟ್ ಸಿಗುತ್ತಂತೆ ಅಲ್ಲಿ. ಓ ಏನ್ ಕೇಳ ಹೆಂಗಿದೆ ಹಳ್ಳಿ ಅಂತಿದ್ಯಾ ನೀನು? ಚಿನ್ನು ಯಾವುದೋ ಬೆಟ್ಟ ಗುಡ್ಡ ಮಧ್ಯದಲ್ಲಿರೋ ಹಳ್ಳಿ ಇದು. ಏನ್ ಸೌತ್ ಆಫ್ರಿಕಾ ಎಲ್ಲ ರೆಸಾರ್ಟ್ ಇದ್ದಂಗೆ ಐತೆ. ನಾವು ನೋಡಿ, ನೀವೇ ನೋಡ್ತಾ ಇದೀರಾ ಹೆಂಗಿದೆ ಅಂತ. ನಾವು ಜಸ್ಟ್ ಹೈವೇಯಿಂದ ಒಂದು ಡಿಟೂರ್ ತಗೊಂಡ್ವಿ, 5 ನಿಮಿಷ ಅಷ್ಟೇ. ನನ್ಗೆ ನಿಜವಾಗ್ಲೂ ಶಾಕ್ ಆಗಿದೆ ಸೌತ್ ಆಫ್ರಿಕಾ ನೋಡಿ. ಒಳ್ಳೆ ರೆಸಾರ್ಟ್ ಇದ್ದಂಗೆ ಐತೆ ಒಂದೊಂದು ಏರಿಯಾನು. ನಮ್ಮ ಹಳೆ ಕಾಲದಲ್ಲಿ ಮಲ್ಲೇಶ್ವರಂಗಳಿಂದ ಮನೆಗಳು ಹಿಂಗೆ ಇರ್ತೈತೆ ಕಿರಣ. ಇದು ಯಾವುದೋ ಬೆಟ್ಟದ ಮಧ್ಯೆ. ಅಪ್ಪ ದೇವ್ರೆ, ಇದು ಸೌತ್ ಆಫ್ರಿಕಾನಾ? ಐ ಆಮ್ ರಿಯಲಿ ಶಾಕ್ಡ್. ನಿಜ, ಒಂದ್ ದೇಶದೊಳಗಡೆ ಬರೋ ತನಕ ಗೊತ್ತೇ ಆಗಲ್ಲ ಅಲ್ವಾ ಮೀಡಿಯಾದವ್ರು ಏನ್ ಪೋರ್ಟ್ರೇ ಮಾಡ್ತಾರೆ, ದೇಶ ಹೆಂಗಿದೆ. ಸುಳ್ಳು ಹೇಳ್ತೀನಿ ನೋಡಿ, ಇದು ಯಾವುದೋ ಕಾಡು, ಬೆಟ್ಟ ಗುಡ್ಡ ಮಧ್ಯದಲ್ಲಿ ಕಾಫಿ ಕುಡಿಯೋಣ ಅಂತ ಬಂದ್ವಿ ಅಷ್ಟೇ ನಾವು. ಪುಟಾಣಿ ಹಳ್ಳಿ, ಪಕ್ಕದಲ್ಲಿ ಕಾಫಿ ಶಾಪು, ರೆಸ್ಟೋರೆಂಟ್ಗಳು ಎಲ್ಲ ಇದೆ. ಸೂರ್ಯಾಸ್ತಮ ಈಗ ಆಗ್ತಾ ಇದೆ. ಹೇಳೋ ಚಿನ್ನು? 2 ಕ್ಯಾಪೆಚಿನೋ ಡಬಲ್. ಚಿನ್ನು ಏನಂತೆ ಗೊತ್ತಾ, ಇಲ್ಲಿ ಜಿನ್ ಅಂತೆ ಫೇಮಸ್. ಇಲ್ಲಿ ನೋಡಿ ಬರ್ದಿದ್ದಾರೆ, ಬಿಲ್ಡ್ ಅವ್ರ ಓನ್ ಜಿನ್ ಅಂತ. ಬರೀ ಎಣ್ಣೆ ಹೊಡಿದೆ ಕಿರಣ. ನಾವ್ ಎಲ್ಲಿ ಬಂದು ಸಿಗಾಕೊಂಡ್ಬಿಟ್ವಿ ಚಿನ್ನು, ಕಾಫಿ ಕುಡಿಯೋರು ಎಣ್ಣೆ ಹೊಡಿಯೋರ ಮಧ್ಯದಲ್ಲಿ. ಇದೇನು ಟೂರಿಸ್ಟ್ ಡೆಸ್ಟಿನೇಷನ್ ಏನು ಅಂತಾನೆ ಗೊತ್ತಾಯ್ತಲ್ಲಪ್ಪ ಇದು. ಆದರೆ ಜಾಗ ಮಾತ್ರ ಸಕ್ಕತ್ತಾಗಿದೆ. ಮೇಲ್ಗಡೆ ಬೆಟ್ಟ, ಇವಾಗ ಸೂರ್ಯ ಕೆಳಗೆ ಇಳಿತಾ ಇದ್ದಾನೆ, ಒಳ್ಳೆ ಸ್ಮೆಲ್ಲು. ಹೆಂಗಿದೆ ಚಿನ್ನು ಕಾಫಿ? ಬಾಂಬ್ ಆಗಿದೆ. ಬಾಂಬ್ ಆಗಿದೆಯಾ? ಸೂಪರ್ ಸ್ಟ್ರಾಂಗ್ ಆಗಿದೆ ಕಾಫಿ. ಡಬಲ್ ಚಾಕ್ಲೇಟ್. ಡಬಲ್ ಚಾಕ್ಲೇಟ್ ಅಲ್ಲ, ಡಬಲ್ ಎಸ್ಪ್ರೆಸೋ. ಚೆನ್ನಾಗಿ ಮಾಡ್ಕೊಟ್ರೆ. ಆ್ಯಕ್ಚುಲಿ ಸೌತ್ ಆಫ್ರಿಕಾ ಕಾಫಿ ಚೆನ್ನಾಗಿ ಮಾಡ್ತಾರಲ್ಲ, ಆಗಿರುತ್ತೆ ಮಾತ್ರ. ಕಾರ್ ಹುಟ್ಟು ನೋಡ್ದೆ ಹೆಂಗಾಗೈತೆ, ಕ್ಲೀನ್ ಮಾಡಿಸ್ಬೇಕು. ಟೋಟಲ್ 2.5 ಅವರ್ ಜರ್ನಿ ಇದೆ. ಇನ್ನು 5:30ಗೆ ಒಳ್ಳೆ ಕತ್ಲಾದಂಗೆ ಆಗ್ಬಿಟ್ಟಿದೆ ಗುರು. ಚಳಿ ಬೇರೆ ಇರಲ್ವಾ, ಫುಲ್ ಕತ್ಲಾಗಿ ನಿದ್ದೆ ಬರೋಂಗೆ ಆಗ್ತಾಯಿತ್ತು 5:30ಗೆ. ಲೆಟ್ಸ್ ಗೋ ಎಲ್ಲ ವಾಮನಸ್.
ಟೈಮ್ ರಾತ್ರಿ 8 ಗಂಟೆ. ನಾವು ಆಲೇ ಒಂದು 6-7 ದಿನದಿಂದ ಹೋಟೆಲಲ್ಲಿ ತಿಂದು ಹೊಟ್ಟೆ ಕೆಟ್ಟಂಗೆ ಆಗ್ಬಿಟ್ಟಿತ್ತು. ಅದಕ್ಕೆ ಇವತ್ತು ಹೋಟೆಲ್ ತಿನ್ನೋದು ಬೇಡ, ಚಿತ್ರಾನ್ನ ಮಾಡ್ಕೊಳ್ಳೋಣ ಇಲ್ಲ ಏನಾದ್ರು ಮಾಡ್ಕೊಳ್ಳೋಣ ಅಂತ ಡಿಸೈಡ್ ಮಾಡಿ ಸೂಪರ್ ಮಾರ್ಕೆಟಿಗೆ ಬಂದ್ವಿ. ಆಶಾ ಅನ್ಕೊ ಮುಂಚೆ ಓಡೋಗಿದ್ದಾಳೆ. ಅಲ್ಲಿ ಎಷ್ಟೊಂದು ಐಟಮ್ ತೊಗೊಂಡ್ಬಿಟ್ಟಿದ್ಯಾ? ಹಾಲು ತೊಗೊಂಡಿದ್ದೀನಿ. ಓಕೆ, ಎಷ್ಟು 1 ಲೀಟ್ರ್ ಹಾಲು? ಹಾಲು ಬಂದು 18 ಜಾರ್. 18 ಜಾರ್ ಅಂದರೆ 125 ರೂಪಾಯಿ 1 ಲೀಟ್ರಿಗೆ. ಸೊ ಇವತ್ತು ಏನು ಪ್ಲ್ಯಾನ್ ಮಾಡಿದ್ವಿ ಅಂದರೆ ಎಲ್ಲ ಸಾಸ್ ತೊಗೊಂಡಿದ್ದೀನಿ. ಲೆಮನ್ ಜ್ಯೂಸು, ಕಿರಣಂಗೆ ಚಿತ್ರಾನ್ನ ತುಂಬಾ ಫೇವ್ರೇಟು. ಸೊ ಲೆಮನ್ ಜ್ಯೂಸ್ ಸಿಕ್ತು, ಚಿತ್ರಾನ್ನ ಮಾಡೋಣ ಅಂತ ಪ್ಲ್ಯಾನ್ ಮಾಡ್ತಾಯಿದ್ದೀನಿ. ಜೊತೆಗೆ ಸಾಸಸ್ ತೊಗೊಂಡಿದ್ದೀನಿ ಸ್ವಲ್ಪ. ಚಿತ್ರಾನ್ನ ಕಡಲೆ ಬೀಜ ಎಲ್ಲ ಸಿಗುತ್ತಾ? ಸ್ಪಾರ್ ಸೂಪರ್ ಮಾರ್ಕೆಟ್ ಸಿಗುತ್ತೆ, ಆಲ್ರೆಡಿ ನೋಡಿದೆ. ಸೋನಾ ಮಸೂರಿನ ಬಾಸ್ಮತಿ ರೈಸಾ? ಸೋನಾ ಮಸೂರಿ ಸಿಗುತ್ತೆ ಇಲ್ಲಿ. ಚಿನ್ನು ಇಷ್ಟು ಮೊಟ್ಟೆಗೆ 65 ಅಂತೆ. 65 ಅಂದರೆ 6 5 300 ರೂಪಾಯಿ. ಆ್ಯಕ್ಚುಲಿ ನಾವು ಸೌತ್ ಆಫ್ರಿಕಾ ತುಂಬ ಚೀಪ್ ಇಲ್ಲ, ತುಂಬ ಎಕ್ಸ್ಪೆನ್ಸಿವು ಇಲ್ಲ. ಇಂಡಿಯಾಕ್ಕೂ ಒಂದು ಸ್ವಲ್ಪ ಜಾಸ್ತಿ ಇದೆ. ಇಷ್ಟು ತೊಗೊಂತೀನಿ, ಬೇಕಾಗುತ್ತಲ್ಲ. ಎಗ್ ಫ್ರೈಡ್ ರೈಸ್ ಮಾಡ್ಕೊಳಲ್ಲ, ಹೊಟ್ಟೆ ಹಸುವಿಗೆ ಏನೆಲ್ಲ ಮಾಡ್ಕೋಬೇಕು ಅನ್ನಿಸ್ತಾ ಇದೆ. ಎನರ್ಜಿ ಇದೆ ಇವತ್ತು, ಮಾಡ್ಕೊಳ್ಳೋಣ. ಇವಾಗ ತಾನೇ ಚಿತ್ರಾನ್ನ ಅಂದೆ, ಹಂಗೆ ಚೇಂಜ್ ಆಗ್ತಿರುತ್ತೆ. ಅರ್ಶಿನದ ಪುಡಿ ಇಲ್ವಲ್ಲ ಚಿನ್ನು ಚಿತ್ರಾನ್ನಕ್ಕೆ? ಅಲ್ಲಿ ಏನೇನೋ ಇದ್ದಾವೆಲ್ಲ. ಓ, ಇಲ್ಲ ಅರ್ಶಿನೂ ಇದೆ ಚಿನ್ನು. ಅರ್ಶಿನ, ಖಾರದ ಪುಡಿ ಏನೋ ತಗೋ 180 ರೂಪಾಯಿ. ಪಪ್ಪರಿಕ ತಗೋಣ. ಖಾರ ಅಲ್ಲಿ ಮೇಲ್ಗಡೆ ಖಾರ ಇಲ್ಲಿ ಇದು ಖಾರದ ಪುಡಿ. ಇದು ಬೇಳೆ ಎಷ್ಟು ಗೊತ್ತಾ? ಒಂದು ಬೇಳೆಗೆ ಎಷ್ಟಿದು 250 ಗ್ರಾಮ್ ಬೇಳೆಗೆ 180 ರೂಪಾಯಿ. ನಾವು ಆವಾಗಿಂದ ನೋಡ್ಕೊಂಬರ್ತಾನೆ ಇದ್ದೀವಿ. ಪ್ರೈಸ್ ಅಂತೂ ಸೌತ್ ಆಫ್ರಿಕಲ್ಲಿ ಕಮ್ಮಿ ಇಲ್ಲ ಆಶಾ. ಇದು ಸಿಕ್ತು. ಏನದು? ಆಯಿಲ್ ಸಾಕಲ್ಲ, ಸನ್ಫ್ಲವರ್ ಆಯಿಲ್. ಎಷ್ಟಕ್ಕೆ ಸಾಕು? ನೋಡಲಿಲ್ಲ ಇಷ್ಟಕ್ಕೆ. ಇಲ್ಲೇ ಇದೆಯಲ್ಲ 150 ರೂಪಾಯಿ ಆಶಾ. 300 ಅರ್ಧ ಲೀಟ್ರು ಅಲ್ಲ, 375 mlಗೆ 150 ರೂಪಾಯಿ ಈ ಸನ್ಫ್ಲವರ್ ಆಯಿಲು. ಮೋಸ್ಟ್ಲಿ ಇನ್ನು ಯಾವುದೋ ಎಕ್ಸ್ಪೆನ್ಸಿವ್ ಇರೋ ತೊಗೊಂಬಂದಿದ್ಯಾ ಚಿನ್ನು. ಸೊ ನನಗನ್ಸಿದ್ದೇನು ಅಂದರೆ ಸೌತ್ ಆಫ್ರಿಕಾ ಬಂದ್ಬಿಟ್ಟು ಇಂಡಿಯಾಕ್ಕೂ ಒಂದು ಸ್ವಲ್ಪ ಜಾಸ್ತಿ, ಒಂದು ಸ್ವಲ್ಪ ಅಲ್ಲ ಜಾಸ್ತಿನೇ ಜಾಸ್ತಿ, ಆದರೆ ಯುರೋಪ್ಗೂ ಕಮ್ಮಿ. ಏನು ಈರುಳ್ಳಿ, ಟೊಮೊಟೊ, ತರಕಾರಿ ಎಲ್ಲ ತಗೊಂಬಂದ್ಬಿಟ್ಟಿದ್ಯಾ? ಹೊಟ್ಟೆ ಏನೋ ತೊಗೊಂಬಿಟ್ಟಿದ್ದೀನಿ ಕಣ. ಏನು ಅಡುಗೆ ಮಾಡ್ಕೋತೀವಲ್ಲ ಗೊತ್ತಿಲ್ಲ, ಬಟ್ ಇದು ತೊಗೊಂಡೋಗೋಣ. ಬಿಕಾಸ್ ಏನಾಗ್ತಿದೆ ಅಂದರೆ 7 ದಿನ ಹೊರಗಡೆ ತಿಂತಾರೆ ಅಂದರೆ ಹೊಟ್ಟೆನೂ ಕೆಡ್ತಾ ಇದೆ, ಆಮೇಲೆ ಸೇರ್ತಾನೂ ಇಲ್ಲ ಊಟ, ಟೈಮ್ ತಿನ್ನೋಕ್ಕೂ ಆಗ್ತಾಯಿಲ್ಲ. ಸೊ ತೊಗೋಣ, ಅಡುಗೆ ಮಾಡ್ಕೊಂಡು ಆಮೇಲೆ ನೋಡ್ಕೊಳ್ಳೋಣ. ಬನ್ನಿ ಇವಾಗ ಸಾಕು, ಬಿಲ್ಲಾಕ್ಸೋಣ. ಬಾ ಚಿನ್ನು ಸಾಕು. ಮನೆ ಗ್ರಾಸರಿ ಶಾಪಿಂಗ್ ಮಾಡ್ದಂಗೆ ಆಯಿತು ಚಿನ್ನು. ಎಷ್ಟಾಯ್ತು ಮನ? ಗೊತ್ತಿಲ್ಲ. 715 ಚಿನ್ನು. 4,500 ರೂಪಾಯಿ ಆಯಿತು ಇಷ್ಟಕ್ಕೆ. ಸೌತ್ ಆಫ್ರಿಕಾ ಫ್ಲೈಯಿಂಗ್ ಪಾಸ್ಪೋರ್ಟ್ ಟೂರ್ಸ್ ಕಡೆಯಿಂದ ಇದೇ ಆಗಸ್ಟ್ 25ನೇ ತಾರೀಕು ನಾವು ಜಪಾನ್ ಗ್ರೂಪ್ನ ಆರ್ಗನೈಸ್ ಮಾಡಿದ್ದೀವಿ. ಟೋಕಿಯೋ, ಕಿಯೋಟೋ, ಒಸಾಕಾ, ಬುಲೆಟ್ ಟ್ರೈನ್ ಎಕ್ಸ್ಪೀರಿಯನ್ಸ್ ಜೊತೆಗೆ ಹಿರೋಶಿಮಾ ಕೂಡ ತೋರಿಸ್ಕೊಂಡ್ಬರ್ತೀವಿ. ಬೇಗ ಈ ಕೆಳಗಡೆ ನಂಬರ್ಗೆ ಕಾಲ್ ಅಥವಾ ವಾಟ್ಸಾಪ್ ಮಾಡಿ ನಮ್ಮ ಫ್ಲೈಯಿಂಗ್ ಪಾಸ್ಪೋರ್ಟ್ ಟೀಮ್ ಜೊತೆ ಮಾತಾಡಿ ನಿಮ್ಮ ಜಪಾನ್ ಗ್ರೂಪ್ನ ಬುಕ್ ಮಾಡ್ಕೊಳ್ಳಿ. ಎಲ್ಲರೂ ಆಗಸ್ಟ್ 25ನೇ ತಾರೀಕು ಬ್ಯಾಗ್ ಪ್ಯಾಕ್ ಮಾಡ್ಕೊಂಡು ಜಪಾನ್ ಕಡೆ ಹೋಗ್ತಾ ಇರೋಣ. ಸಖತ್ ಕಲರ್ ಆಗಿ ಬರ್ತಾ ಇದೆ. ಎಗ್ ಫ್ರೈಡ್ ರೈಸ್, ಫುಲ್ ಎಗ್ ಹಾಕ್ತಾ ಇದ್ದೀನಿ. ಸೊ ಟೊಮೆಟೊ, ಈರುಳ್ಳಿ ಮತ್ತು ಇರಬರ ಸಾಸ್ ಎಲ್ಲ ಹಾಕಿ ಇವತ್ತು ಎಗ್ ಫ್ರೈಡ್ ರೈಸ್ ಮತ್ತು ರೈಸ್ ರೆಡಿಯಾಗಿದೆ. ಟಿಂಚಾಕ್. ವಾವ್, ಫುಲ್ಲಿ ಚೆನ್ನಾಗಾಗುತ್ತೆ ಅಂದ್ಕೊಂಡಿದ್ದೀನಿ. ನೋಡೋಣ. ಯಾಕಪ್ಪ ಕಾನ್ಫಿಡೆನ್ಸ್ ಅಂತ ಹೇಳಿದ್ರೆ, ಇರಬರ ಸಾಸಸ್ ಏನಿದೆಯಲ್ಲ, ಪೆರಿ ಸಾಸ್ ಅಂತೆ, ಟೊಮೆಟೊ ಸಾಸು, ಚಿಲ್ಲಿ ಸಾಸು, ಪಪ್ಪರಿಕಾ, ಖಾರ ಎಲ್ಲ ಹಾಕಿ ಹೊಡೆದು ಬಾರಿಸ್ತಾ ಇರೋದೆ. ಸೊ ಲೆಟ್ಸ್ ಹೋಪ್ ಫಾರ್ ದ ಬೆಸ್ಟ್. ಎಷ್ಟು ದೊಡ್ಡದಿದೆ ನೋಡಿ ಮನೆ. ಆರಾಮಾಗಿ ಹಂಗೆ ವ್ಯೂ ನೋಡ್ಕೊಂಡು ಇಲ್ಲಿ ಅಡುಗೆ ಮಾಡ್ಕೊಂಡು ಆಮೇಲೆ ಇಲ್ಲಿ ಕೂತ್ಕೊಂಡು ತಿನ್ನೋದು ಆರಾಮಾಗಿ. ಚೆನ್ನಾಗಿದೆ ಕಿರಣ್. ಡಿಫ್ರೆಂಟ್ ರೈಸ್ ಇದು. ಆ್ಯಕ್ಚುಲಿ ಅನ್ನ ನೀಟಾಗಿ ಆಗಿದೆ. ಆ್ಯಕ್ಚುಲಿ ಏನು ರೈಸ್ ಇದು? ಲಾಂಗ್ ಕಾರ್ನ್ ರೈಸ್ ಅಂತ, ತುಂಬ ಚೆನ್ನಾಗಿದೆ ರೈಸು. ಓಕೆ ಓಕೆ. ಸೊ ಹೆಂಗೆ ಟೊಮೆಟೊ ಎಗ್ ಫ್ರೈಡ್ ರೈಸ್ ಇವತ್ತು. ಟೊಮೊಟೊ ಎಗ್ ಫ್ರೈಡ್ ರೈಸ್. ಪ್ಲೇಟ್ ಇಟ್ಕೊಂಡು ಇನ್ನೂ ಬೆಲ್ ಹೊಡಿಲಿಲ್ವೇ ಅಂತ. ಸೊ ಯಾಕಂದ್ರೆ ಕಿರಣ್ ತುಂಬ ಹೊಟ್ಟೆ ಹಸಿತ್ತು, ನಾನು ಸ್ನಾನನೂ ಮಾಡಿಲ್ಲ. ಸೊ ಫಸ್ಟ್ ಅಡುಗೆ ಮಾಡಿ ಹೋಗಿ ಸ್ನಾನ ಮಾಡ್ಕೊಂಡು ಟೇಸ್ಟ್ ನೋಡ್ಬಿಟ್ಟು ಹೇಳ್ತೀನಿ ಕಿರಣ್ ಆಮೇಲೆ ಹೇಗಿರುತ್ತೆ ಅಂತ. ಜರ್ಕಿನಾದ್ರೂ ಬಿಚ್ಚಾಕ್ಚಿನ್ ಹೋಗ್ಲಿ. ಅದು ಫುಲ್ ಜೋಶ್ ಬಂದ್ಬಿಟ್ಟಿದೆ ಕುಕ್ ಮಾಡಕ್ಕೆ ಇವತ್ತು. ಹಿಂಗೆ ಕೂತ್ಕೊಂಡು ಹಿಂಗೆ ವ್ಯೂ ನೋಡ್ಕೊಂಡು ತಿನ್ನೋದು ಇವಾಗ. ಏನು ಮಾಡೋಣ ಬಾಯ್ತಿರ ಪುಟಾಣಿ ನಾಯಿ. ನೀನು ಯಾಕೆ ಕರೆದೆ? ಅದು ಪಾಡಿಗೆ ಅದು ಮಲಗಿತ್ತು ತಾನೇ. ನಮಸ್ಕಾರ ಕಣಣ್ಣ. ನಾವು ಆ್ಯಕ್ಚುಲಿ ಡ್ರೈವ್ ಮಾಡ್ಕೊಂಡು ಹೋಗ್ತಾ ಇದ್ದೆ. ವಾ ಫ್ರೆಂಡ್ ನಿನ್ ಪಡಿಗೆ ಮಾತಾಡು. ಅರ್ಧ ಕೊಡು ತಿನ್ನಲ್ಲ ಅದು ಅನ್ಸುತ್ತೆ. ಬರಲಿ. ಬರ ಇಲ್ಲಿ, ಬಾಯಿಲಿ ಬಂದ್ರೆ ಕೊಡ್ತೀನಿ. ಬಾಯಿಲಿ ನೋಡಿ ಕಳ್ಳ ಮಗಂದು.
ಚಿಕ್ಕದು ಚಿನ್ನ ಇನ್ನು ಅದು. ಅಯ್ಯೋ ಹೋಗಾಯ್ತಲ್ಲ ಕಿಲಾಡಿ ಕಿಲಾಡಿ ಅದು ಏನ್ ಫಾಸ್ಟ್ ಓ ಓ ಹೊರಗಡೆ ತಿರ್ಬೋದಾಯ್ತು ಅಂತ್ಯಾ. ಎಕ್ಸಾಕ್ಟ್ಲಿ ಚಿನ್ನು ಆಲ್ಮೋಸ್ಟ್ 40 ಅಕ್ಕನೇ Why are you laughing? Why are you laughing? Why are you laughing? Why are you laughing? Why? Oh, why? No, I want to know why are you laughing? ನಾವು ಶಾಪಿಂಗ್ ಮಾಡೋ ನಗತರ ಇರ್ತಾ ಚಿರು. Why Sorry? are you laughing? Yes, we are doing a vlog. You be the vlog. ಬಿದ್ದು ನಗ್ತಾರಲ್ಲ ಕಿರಣ. ನಾವೇನು ಮಾಡಿಲ್ಲ ಗುರು. What's your name? My name is Michaela. Your name? Leslie. Leslie and Michaela. Your name? Luna. Your name? Bilal, okay. So only you girls are running the entire supermarket. You girls are very strong then. Yeah, you girls are very strong. It's actually good, the girl empowerment, It's good. Everything is in your hand. You can do whatever you want. Anyways, good night, girls. Have a nice day. Good night, girls. Bye-bye. Good night, bye-bye. Bye-bye.